ನಮಗೆ ಪರಿಚಯ ಆದವರು ನೀವು ಶುರುವಿಗೆ ಬಂದಾಗ ನಿಮಗೆ ಯಾವ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟ ಯಶ್ ಅಮ್ಮ ಆಗಿ ಕಂಟಿನ್ಯೂ ಆಗೋದು ಇಷ್ಟನಾ ಅಥವಾ ಪುಷ್ಪ ಅರುಣ್ ಅವರಾಗಿ ಒಬ್ಬ ಕನ್ನಡದ ಒಬ್ಬ ದೊಡ್ಡ ನಿರ್ಮಾಪಕಿಯಾಗಿ ಗುರುತಿಸ್ಕೊಳ್ಬೇಕು ಅನ್ನುವ ಮಹತ್ವಾಕಾಂಕ್ಷೆ ಇದೆ? ಯಶಮ್ಮ ಆಗಿ ಗುರುತಿಸಿದಾರೆ ಜನ ನನ್ನ ಆಲ್ರೆಡಿ ಎಲ್ಲ ಕಡೆ ಗೊತ್ತು ನಾನು ಯಶಮ್ಮ ಅಂತ. ನನಗೆ ಯಶಮ್ಮ ಅನ್ನೋದು ಖುಷಿನೇ ಹೆಮ್ಮೆನೇ. ಅದು ಒಂದು ಸೈಡು. ನಂದು ಕೆಲಸ ಅಂತ ಬಂದಾಗ ನಾನು ಪ್ರೊಡಕ್ಷನ್ ಹೌಸಲ್ಲಿ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ನಾನು ಪುಷ್ಪ ಅರುಣ್ ಕುಮಾರ್ ಆಗಕ್ಕೆ ಇಷ್ಟಪಡ್ತೀನಿ. ಯಶಮ್ಮ ಅದು ತಾಯಿಯಾಗಿ ನನ್ನ ಮಗ ಹೆಸರು ಮಾಡಿದ್ದಾನೆ. ನನಗೆ ಒಳ್ಳೆ ಹೆಸರಿದೆ. ನನ್ನ ಮಗನಿಂದ ನನಗೆ ಒಳ್ಳೆ ಹೆಸರು ಬಂದಿದೆ. ಅದು ಬೇರೆ, ಅದು ತಾಯಿ ಅಮ್ಮನ ಸಂಬಂಧ. ನಾನು ನಮ್ಮ ಯಜಮಾನರು ಸೇರ್ ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಡ್ರೈವರ್ ಹೆಂಡತಿಯಾಗಿ ಇರೋಕ್ಕೇ ಇಷ್ಟ. ನಾನು ಡ್ರೈವರ್ ಹೆಂಡತಿಯಾಗಿ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಶಮ್ಮ ಅದೊಂದು ಕಡೆ ಇದೆ. ಬಟ್ ನಂದು ನಮ್ಮ ಯಜಮಾನರದು ಅದೇ ಐಡೆಂಟಿಟಿ ಇಷ್ಟ. ಏನು ಕನ್ಸಿಟ್ಕೊಂಡು ಬಂದಿದ್ದೀರಾ ಅಂದರೆ ಸಾಮಾನ್ಯ ನಿರ್ಮಾಪಕರು ಆಗಬೇಕು ಅಂತ ಸ್ವಲ್ಪ ಯಂಗ್ ಏಜಲ್ಲಿ ಬರ್ತಾರೆ. ನೀವು ನಿಮ್ಮ ಮಗ ನೆಕ್ಸ್ಟ್ ಲೆವೆಲ್ಗೆ ಹೋದ್ಮೇಲೆ ಬಂದಿದ್ದೀರಾ. ಸೊ ಈ ಹಂತದಲ್ಲಿ ನಿಮ್ಮ ಕನಸುಗಳಿದೆ. ನೆಕ್ಸ್ಟ್ ಲೆವೆಲ್ ಅವಂದಾಯ್ತು, ನಮ್ದೇನು ಅದು ಅವಂದು. ಯಾವತ್ತೂ ನೀವು ಒಂದು ತಿಳ್ಕೊಳ್ಳಿ, ನಿಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಯಾವತ್ತೂ ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು. ನಾನಿದ್ದೀನಿ. ನಮಗೆ ಹಳೆ ಕಾಲದವ್ರು ಏನು ಹೇಳ್ಕೊಡೋರು, ನಿನಗೆ ಮದುವೆ ಆಗುತ್ತೆ, ಗಂಡ ಬರ್ತಾರೆ, ಮಕ್ಕಳಾಯ್ತಾರೆ, ಒಂದು ಯಾವಾಗಲೂ ಡಿಪೆಂಡೆನ್ಸಿ ಹೇಳ್ಕೊಡ್ತಾ ಇದ್ದಾರೆ. ಅದು ಹೇಳ್ಕೊಡ್ಬಾರ್ದು. ನಾವೀಗ ಇತ್ತೀಚಿನ ದಿನಗಳಲ್ಲಿ ನೋಡಿರೋದು ಹೆಣ್ಮಕ್ಳು ಹೆವಿ ಸ್ಟ್ರಾಂಗ್ ಇರ್ತಾರೆ. ಜೊತೆಗೆ ನೀವು ಎಷ್ಟು ಮಾಡಿರೋದು ಎಲ್ಲ ಓಕೆ, ನನಗೆ ಎಷ್ಟು ದುಡ್ಡು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಬಟ್ ನನಗೆಲ್ಲ ಒಂದು ಕಡೆ ಏನೋ ಇವಾಗ ಒಂದು ಏನು ಹೇಳ್ತಾರೆ ಅದಕ್ಕೆ ಅಲ್ಲಿ ತಪ್ಪಾಗ್ತಿದೆ ಅಂದಾಗ ಎಷ್ಟು ಹೇಳಿ ಮಾಡ್ಸೋಕ್ಕಾಗಲ್ಲ. ಅದನ್ನ ನನ್ನ ಇಚ್ಛೆಯಿಂದ ಮಾಡಬೇಕು ಅಂತ ನಾನೇ ಬರಬೇಕು. ಈಗ ನನಗೆ ಪ್ರೊಡಕ್ಷನ್ ಹೌಸಲ್ಲಿ ಏನೋ ಮಾಡಬೇಕು ಅಂದರೆ ಎಷ್ಟು ಮಾಡ್ತಾನೆ, ಅದು ಅವ್ನ ಟೇಸ್ಟಿಗೆ ಮಾಡ್ತಾನೆ. ನಂದೊಂದು ಟೇಸ್ಟ್ ಇರುತ್ತೆ. ಈಗ ಚಿಕ್ಕ ಆರ್ಟಿಸ್ಟ್ ಬರ್ತಾ ಇರ್ತಾರೆ, ಒಂದು ಯಾರಿಗೋ ಕೆಲಸ ಇಲ್ಲ ಅಂತಿರ್ತಾರೆ, ಆ ಥರದ್ದೆಲ್ಲ ಮಾಡುವಾಗ ನನ್ನದೇ ದುಡ್ಡಿಂದ ಬರಬೇಕು. ನಾನು ಅದೇ ಆ ಥರ ಆಸೆಗಳನ್ನು ಹೇಳ್ಬೋದು. ಅದೇ ಆಸೆ ಸಿಂಪಲ್. ಹೊಸಬ್ರಿಗೆ ಅವಕಾಶ ಕೊಡ್ಬೇಕು. ಹೌದು, ಹೊಸಬ್ರಿಗೆ ಅಂದರೆ ಏನು ಗೊತ್ತಾ, ಹೊಸಬ್ರಲ್ಲಿ ಟ್ಯಾಲೆಂಟ್ ಇದೆ. ಹೊಸಬ್ರು ಅಂದ್ರೆ ಸೀದಾ ಮನೆಯಿಂದ ಬಂದು ನಾನು ಬಂದು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಈಗ ತುಂಬ ಟ್ಯಾಲೆಂಟೆಡ್ ಇದ್ದು ಸಫರ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿಲಿ ಇದ್ದಾರೆ, ಎಲ್ಲ ಫೀಲ್ಡಲ್ಲಿ ಇರ್ತಾರೆ. ಬಟ್ ನಮ್ಗೆ ಏನಂದ್ರೆ ಸಿನಿಮಾ ಫೀಲ್ಡನ್ನು ನಾವು 25 ಇಯರ್ಸಿಂದ ನೋಡಿದ್ದೀವಿ. ಹತ್ತಿರದಿಂದ ತಪ್ಪು ಯಾವುದು ಸರಿ ಯಾವುದು, ಯಾರು ಕಲಾವಿದರು ಯಾರು ಕಲಾವಿದರಲ್ಲ ಅಂತ. ಬಟ್ ಎಲ್ಲ ಒಂದು ಕಡೆ ನಮಗೂ ಬರ್ತಲ್ಲಮ್ಮ ಹಣ. ಇದರಿಂದ ಚೆನ್ನಾಗಾದರೆ ಬಂದೇ ಬರುತ್ತೆ, ಹಣ ಬರದೆ ಎಲ್ಲೂ ಹೋಗಲ್ಲ. ಬಟ್ ಮಾಡೋಣ, ಯಾಕೆ ಮಾಡಬಾರ್ದು, ಇವತ್ತು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತ ಅಷ್ಟೇ. ಆಮೇಲೆ ನಾನು ತೋಟದ ಫೀಲ್ಡಲ್ಲೂ ಚೆನ್ನಾಗೇ ಮಾಡಿದ್ದೀನಿ. ತೋಟ ಕಾಡನ್ನು ನಾಡು ಮಾಡಿದ್ದೀನಿ ನಾನು. ಎಲ್ಲರೂ ಹೇಳ್ತಾರೆ ನೀವು ಬಂದಮೇಲೆ ಈ ರೋಡಿಗೆ ಕಳೆ ಬಂತು. ನಮ್ಮ ಯಶೂನು ತುಂಬ ಖರ್ಚು ಮಾಡಿಕೊಟ್ಟಿದ್ದಾನೆ, ದುಡ್ಡು ಕೇಳಿದೆಲ್ಲ ಕೊಡಿಸಿದ್ದಾನೆ. ಬಟ್ ಕೊಡ್ಸೋದು ಬೇರೆ, ಆ ಕಾಡಲ್ಲಿದ್ದು ಮಾಡೋರು ಯಾರಿದ್ದಾರೆ ಅಂತ ಎಲ್ಲರೂ ಹೇಳೋದು. ಅಂದರೆ ಎಲ್ರಿಗೂ ಶೋಕಿ ಇರುತ್ತೆ, ಫಾರಿನ್ಗೆ ಹೋಗಬೇಕು, ನಾನು ಡ್ರೆಸ್ ಹಾಕ್ಕೋಬೇಕು, ನಾನು ಕಾರಲ್ಲೇ. ಯಶು ನನಗೆ ಕಾಸ್ಟ್ಲಿದ ಒಂದು ಕಾರ್ ಕೊಡಿಸಿದ್ದ. ಏನದು ಇತ್ತೀಚೆಗೆ ಬಂತು, ಅದರ ಹೆಸರು ನನಗೆ ಎಲ್ಫೈರ್ ಕೊಡಿಸಿದ್ದ ಬ್ಲ್ಯಾಕಲ್ಲಿ. ನಾನು ಫಸ್ಟು ತೊಗೊಂಡೋಗಿದ್ನ ಅಂತ ಜಗಳ ಮಾಡಿ ಕೊಟ್ಟು ಕಳಿಸ್ದೆ. ತಗೋಗಿದ್ನ, ನನಗೆ ಬೇಡ, ಅದರಲ್ಲಿ ಇಳಿದ್ರೆ ನನ್ನೇ ನೋಡ್ತಾರೆ, ಶೋ ಆಫ್ ಆಗುತ್ತೆ, ಎತ್ಕೋಬೇಕು. ಅಮ್ಮ ಆರಾಮಾಗಿರಮ್ಮ, ಇಟ್ಕೊಳ್ಳಮ್ಮ, ಓಲಿ ಬಿಡಮ್ಮ, ಅಲ್ಲಿ ನಿಂತಿಲ್ಲ ಎಲ್ಲ ಎತ್ಕೋಗು, ಇಲ್ಲಿ ಎಲ್ಲ ಕಚ್ಚುತ್ತೆ ಅಂತ. ಆಮೇಲೆ ಇನ್ನೂ ಯಾವುದೋ ಕಾರ್ ಕೊಡಿಸಿದ್ದೆ. ನಾನು ಸಿಂಪಲ್ಲಾಗಿ ಒಂದು ಕಾರ್ ಇಟ್ಕೊತೀನಿ. ನನಗೆ ಅದೆಲ್ಲ ಇಷ್ಟ ಇಲ್ಲ. ನನಗೆ ತುಂಬ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಜೀವನದಲ್ಲಿ. ಬಟ್ ಇನ್ನೂ ಏನೋ ಮಾಡಬೇಕು ಅನ್ನೋ. ಅದೇ ಏನು ಮಾಡಬೇಕು, ಅದೇ ಇದರಲ್ಲೇ ಸಿನಿಮಾಲೇ ಅಚೀವ್ ಮಾಡೋಣ. ಇದರಲ್ಲೇ ಮಾಡ್ಬೋದು, ಬೇಕಾದಷ್ಟಿದೆ ಇದರಲ್ಲಿ ಮಾಡೋಕ್ಕೆ. ನೆಕ್ಸ್ಟ್ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಹಂಗಂದ್ಬಿಟ್ಟು ಏನೋ ತುಂಬ ದುಡ್ಡಿದೆ ಅಂತ ಅಲ್ಲ. ನೀವು ಹೆಂಗೆ ಹೋಗ್ತೀರಾ, ಒಂದು ಮೆಟ್ಲಲ್ಲೇ ಹೋಗ್ಬೇಕು. ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಶ್ ಅವರನ್ನು ನೋಡ್ಕೊಂಡು ಬಂದಿದ್ದೀವಿ. ಅವರು ಏನಿಲ್ಲ, ಶೂನ್ಯದಿಂದ ಆ ಲೆವೆಲಿಗೆ ಹೋದವರು. ಸೊ ಈಗ ನಿಮ್ಮನ್ನು ನೋಡ್ತಾ ಇದ್ದೀವಿ, ನಿಮ್ಮನ್ನು ಆ ಲೆವೆಲಲ್ಲಿ ನಾವು ನೋಡ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ಕೇಳ್ತಾರೆ. ಯಾವತ್ತು ಒಂದೇನಾಗುತ್ತೆ ಗೊತ್ತಾದ್ರೆ, ಯಾವತ್ತು ಮುಂದಿಂದ ಇವತ್ತು ಹೇಳ್ಬಾರ್ದು. ಇವತ್ತು ಏನಿದೆ ಪ್ರೆಸೆಂಟ್, ಇಲ್ಲಿ ಮೆಟ್ಲು ಹತ್ತುತ್ತಿದ್ದೀವಲ್ಲ, ಇದು ನಮ್ಮದು. 15 ಮೆಟ್ಲು ಹತ್ತುತ್ತೀವಿ ಅಂದರೆ ಹತ್ತಿದ ಮೇಲೆ ಹೇಳ್ಬೇಕು. ನೀವು ಹತ್ತುತ್ತೀನಿ ಅಂದ್ಬಿಟ್ಟು ಹತ್ತದೇ ಹೋದರೆ ಅವಮಾನ. ಈಗ ಗುರಿ ದೊಡ್ಡದೇ ಇರೋದು ನಮ್ಮದು. ಹಂಗಂದ್ಬಿಟ್ಟು ಇವತ್ತೇ ನಾನು ಅಲ್ಲಿ ಹತ್ತೀನಿ, ನಾನು ಅಲ್ಲಿ ಹೋಗ್ಬಿಡ್ತೀನಿ, ಅದು ಬೇಡ. ಕೆಲಸ ಮಾತ್ರ ಗುರಿ ಇಟ್ಕೊಂಡು ಮಾಡೋಣ. ಕೆಲಸ ಅದೇ ಕರ್ಕೊಂಡು ಹೋಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಕೆಲಸ ನೀನು ಮಾಡೋ ಫಲ ನಾನು ಕೊಡ್ತೀನಿ ಅಂತ ಅಷ್ಟೇ ನಮ್ಮದು, ಬೇರೆ ಎಲ್ಲ ಹೇಳಕ್ಕಾಗಲ್ಲ. ಇಲ್ಲ, ಇನ್ನೂ ಕೇಳಿಲ್ಲ. ಫಸ್ಟ್ ನಮ್ಮ ಕಥೆನೇ ಕೇಳಿದ್ದು, ಇವ್ರದ್ದು ಗೊಂದಲವಾಡಿ. ಸುಮ್ಮನೆ ಗೊಂದಲ ಆಗುತ್ತಲ್ವ ಎಲ್ಲನೂ ಕೇಳ್ತಾ ಕೂತ್ರೆ. ಇದನ್ನು ನಾವು ನೀಟಾಗಿ ರೀಚ್ ಮಾಡಿ ನಮ್ಮ ಸಿನಿಮಾ ಜನ ಇಷ್ಟಪಟ್ಟು ಅದರಲ್ಲಿ ತಪ್ಪು ಸರಿ ಹೇಳ್ತಾರೆ. ತಪ್ಪು ಹೇಳ್ತಾರೋ ಸರಿ ಹೇಳ್ತಾರೋ ಆವಾಗ ನಮಗೆ ರಿಸಲ್ಟ್ ಸಿಗುತ್ತೆ. ನಾನು ಯಾವತ್ತು ಯಶಿದ್ದಾನೆ, ನಾನು ಯಶಮ್ಮ ಅನ್ನೋದು ನನ್ನ ತಲೆಯಲ್ಲೇ ಇಟ್ಕೊಂಡಿಲ್ಲ. ನಾನು ನಿಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗುವಾಗ ನಾನು ಟೈಲರಿಂಗ್ ಮಾಡ್ತಾಯಿದ್ದೆ, ಬಟ್ಟೆ ಹೊಲಿತಾ ಇದ್ದೆ.
ಎಲ್ಲರೂ ಬಂದು ಹೇಳೋರು, ಆ ಏರಿಯಾದವರೆಲ್ಲ ಬಂದು ನನಗೆ ಹೇಳೋರು, ಏನು ನೀನು ಸುಮ್ಮನೆ ಇರೋದೇ ಇಲ್ಲ, ನೀನು ಏನೋ ಮಾಡ್ತಿರ್ತೀಯ, ನಿಮ್ಮ ಯಜಮಾನ್ರು ಒಳ್ಳೆ ಕೆಲಸದಲ್ಲವ್ರು, ನಿನಗೆ ಎಲ್ಲ ಇದೆ, ಯಾಕೆ ಯಾಕೆ ಅಂತ ಹೇಳೋರು. ಬಟ್ ನಂದೇನು ಅಂತ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬಟ್ ಅದು ನನಗೆ ಖುಷಿ ಕೊಡುತ್ತೆ, ನಾನು ಖುಷಿ ಕೆಲಸ ಮಾಡ್ತಾಯಿದ್ದೀನಿ. ಹಂಗಂದ್ಬಿಟ್ಟು ಏನೋ ಶೋ ಆಫ್ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಬೇಕು. ನಮ್ಮ ಕೈಲಿ ಆದರೆ ಎಲ್ಲ ಮಾಡ್ಬೋದಲ್ಲ. ನಾನು ಇವತ್ತು ನಾನೇ ಮನೆ ಕೆಲಸ ಮಾಡ್ತೀನಿ, ನಾನೇ ಮನೆ ಒರೆಸ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ಆ ಕೆಲಸದವ್ರು ಇಟ್ಕೋಬೋದು ಅನ್ನೋದಲ್ಲ, ಅದು ನಮಗೆ ಖುಷಿಯಾಗಿರೋಕ್ಕೆ ನಮ್ಮ ಕೆಲಸ ನಾವೇ ಮಾಡೋದು. ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸರಿ, ಬಿಸ್ನೆಸ್ ವಿಷಯದಲ್ಲೆಲ್ಲ ಹೇಗಿದೆ ನಿಮ್ಗೆ? ಈಗ ಏನಾದ್ರು ಕಾಲ್ಸ್ ಬಂದಿದೆ ಅಂತ ಆಲ್ರೆಡಿ ಬಿಸ್ನೆಸ್ ಮಾಡಿದ್ದೀರಾ ಹೇಗೆ ಅಂತ? ಬರ್ತಾ ಇದೆ ನನಗೆ ಅರ್ಜೆಂಟ್ ಇಲ್ಲ ಅದ್ರ ಬಗ್ಗೆ. ಓಕೆ, ಈಗ ಬಿಸ್ನೆಸ್ ಬರುತ್ತೆ, ಎಲ್ಲೂ ಹೋಗಲ್ಲ. ಬಟ್ ಇದೇ ಪಿಕ್ಚರಲ್ಲಿ ಬಂದ್ಬಿಡುತ್ತೆ, ಇದರಲ್ಲೇ ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ಹೇಳಿಲ್ಲ. ಬಟ್ ದುಡ್ಡು ಬೇಕು ನನಗೆ, ಅಂತ ದುಡ್ಡು ಬೇಡ ಅಂತಲ್ಲ, ಬಿಸ್ನೆಸ್ ಬರ್ತಾ ಇದೆ. ಅಂದರೆ ಈಗ ₹1 ಹಾಕಿದಾಗ ನೀವು ಯಾವುದೇ ವಿಷಯದಲ್ಲಾದರೂ, ಅಂದರೆ ನೀವು ಟೈಲರಿಂಗಿಂದ ಹೇಳ್ತಾ ಇದ್ದೀರಾ, ನೀವು ಯಾವುದೇ ವಿಷಯ ಆದರೂ ಅದರಿಂದ ಒಂದು ನಿರೀಕ್ಷೆ ಇಟ್ಕೊಳ್ದೆ ಮಾಡೋಕ್ಕಾಗಲ್ಲ. ನಾನು ತುಂಬಾ ದೊಡ್ಡ ಹಾಕಿದ್ದೀನಿ ಅಂತಂದರೆ ₹1 ಇವತ್ತೇ ಬರಲ್ಲ, ಅದು ನಿಮ್ಗೆ ಇವತ್ತೇ ಬರಲ್ಲ. ಏನೇ ಆದರೂ ಇನ್ವೆಸ್ಟ್ಮೆಂಟ್ ಕಾಯಬೇಕು. ಅಲ್ಲ, ಈಗಿನ ಮಾರ್ಕೆಟ್ ನೀವೆಲ್ಲ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಇವನ್ ಸ್ಟಾರ್ ಸಿನಿಮಾಗಳನ್ನೇ ಬೈ ಮಾಡೋದಕ್ಕೆ ಸ್ಯಾಟಲೈಟ್ ಒಂದನ್ನು ಬಿಡ್ಬೇಕು ನಾವು. ಎಲ್ಲ ನೆಗೆಟಿವ್ ಭಯ ಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇವಾಗ ನಾನು ಹಾಕಿದ್ದೀನಿ ಅನ್ಕೊಳ್ಳಿ, ಒಂದು ವೇಳೆ ಬರಲಿಲ್ಲ ಅನ್ಕೊಳ್ಳಿ, ನಾನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದೇ ಬಂದಿರ್ಬೇಕು ಅನ್ಕೊಳ್ಳಿ, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬಾರ್ದು. ನಾನು ಯಾವಾಗಲೂ ಏನು ಹೇಳ್ತಿದ್ದೆ ಮುಂಚೆ ಎಷ್ಟಿಗೆ ಅಂದರೆ, ಚಾಕ್ಲೇಟ್ ಥರ ಸಿನಿಮಾ ಮಾಡ್ಬೇಕು ನಾವು. ರೇಷ್ಮೆ ಸೀರೆಗೆ ಒಂದು ದುಡ್ಡು ಹಾಕಿ ಹೋಯ್ತು, ಸೀರೆ ಚೆನ್ನಾಗಿಲ್ಲ ಅಂತ ಇಟ್ಬಿಡ್ತೀವಿ ಗೊತ್ತಾ, ಆ ಥರ ಬರ್ಬೇಕು ಸಿನಿಮಾಗೆ ಬಂದ್ರೆ. ಅಲ್ಲಿವರೆಗೆ ಬರಬಾರ್ದು ಅಂತ ಹೇಳ್ತೇನೆ. ಅರ್ಥ ಮಾಡ್ಕೋತೀರ ಅನ್ಕೊಂಡಿದ್ದೀನಿ. ಮೆಂಟಲಿ ಆ ಪ್ರಿಪ್ರೇಷನ್ ಇಂದಾನೆ ಬಂದಿದ್ದೀನಿ ನಾನು. ಇದ್ರಲ್ಲಿ ಬರಲಿಲ್ಲ ಅಂತನೂ ಅಲ್ಲ, ಬಂದೇ ಬಿಡುತ್ತೆ ಅಂತನೂ ಇಲ್ಲ, ಹಾಗಂತ ನಂಗೆ ದುಡ್ಡು ಬೇಡ ಅಂತನೂ ಇಲ್ಲ. ಬಟ್ ಆ ಪ್ರಿಪ್ರೇಷನ್ ಹಾಗೆ ಬರಬೇಕು. ನೀವೀಗ ಯಾವುದೇ ಒಂದು ಸೈಟ್ ತಗೋತೀರಾ, ಒಂದು ವೇಳೆ ಸೈಟ್ ತಗೊಂಡ್ರಿ ಅನ್ಕೊಳ್ಳಿ, ಎಲ್ಲ ದುಡ್ಡು ಎಲ್ಲೆಲ್ಲಿಂದ ಒಂದು ವೇಳೆ ಅಲ್ಲೇನೋ ಒಂದು ಮೋಸ ಆಯಿತು, ನೀವು ತಡ್ಕೋಬೇಕು. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಏನಾಗುತ್ತೆ ಹೆಚ್ಚು ಅಂದರೆ ಏನಾಗ್ಬಿಡುತ್ತೆ, ಏನಾಗಲ್ಲ ಅಲ್ವಾ, ನಾವಿದ್ರೆ ಇನ್ನೊಂದು ಸೈಟ್ ತೆಗಿತೀವಲ್ಲ, ಅಷ್ಟೇ ಜೀವನ. ಅಷ್ಟಕ್ಕೆ ನೀವು ರೆಡಿಯಾಗಿ ಬರಬೇಕು. ನೀವು ಪ್ರತಿಯೊಂದು ಮಾತಲ್ಲೂ ರಾಜ್ಕುಮಾರ್ ಅಥವಾ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪೈರ್ ಅಂತ ಹೇಳ್ತೀರಾ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂಥ ಬಹುತೇಕ ಸಿನಿಮಾಗಳು ಕಾದಂಬರಿ ಆಧಾರಿತ ಅಥವಾ ಕನ್ನಡ ನೆಲದ ಮಣ್ಣಿನ ಸೊಗಡಿನ ವಿಷಯ ಇರೋವಂಥ ಸಿನಿಮಾಗಳನ್ನೇ ಪ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಆಲ್ರೆಡಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರ. ನಾವು ಇದರಲ್ಲಿ ಕೊತ್ತಲವಾಡಿಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆ ಥರದ ಮಣ್ಣಿನ ನೆಲದ ವಿಷಯನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವತ್ತಿನ ಟ್ರೆಂಡಲ್ಲಿ ಊರಲ್ಲಿ ಒಬ್ಬ ಯೂತ್ ಇರ್ತಾನೆ, ಒಂದು ಫ್ಯಾಮಿಲಿ ಇರುತ್ತೆ, ಒಂದು ಹುಡುಗಿ ಇರ್ತಾಳೆ, ಒಂದು ಹಳ್ಳಿಲಿ ಒಬ್ಬ ವಿಲನ್ನು ಇರ್ತಾನೆ, ಒಂದು ಒಳ್ಳೆ ಗೌಡ್ರುಗಳು ಇರ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ವಿಲೇಜಲ್ಲಿ ನಡೆಯೋಂಥ ಕಥೆನ ನೀವಲ್ಲಿ ನೋಡ್ಬೋದು. ಅದರಲ್ಲಿ ಕಥೆಯನ್ನು ರಿವೀಲ್ ಮಾಡಲ್ಲ, ಬಟ್ ಎಲ್ಲ ಇರುತ್ತೆ. ಈಗ ಪಕ್ಕದ ಮನೆ ಇರುತ್ತೆ, ಎದುರುಗಡೆ ಮನೆ ಇರುತ್ತೆ, ನಮ್ಮ ಹೀರೋ ಇರ್ತಾರೆ, ಅದ್ರ ಮಧ್ಯದಲ್ಲಿ ಬೇಡದಿರೋ ಚೇಷ್ಟೆನೂ ಮಾಡಕ್ಕೆ ಹೋಗ್ತಾರೆ ಹೀರೋ, ಅಥವಾ ಕೆಟ್ಟದ್ದು ಮಾಡ್ಬೋದು. ಅದ್ರ ಮಧ್ಯದಲ್ಲಿ ನಡೆದು ಹೀರೋ ಹೆಂಗಾಗ್ತಾರೆ ಅನ್ನೋದೇ ಕತೆ. ಈಗ ಪೃಥ್ವಿಯವರು ನೀವು ಪ್ರೀವಿಯಸ್ ಸಿನಿಮಾದಲ್ಲ ರೊಮ್ಯಾಂಟಿಕ್ ಜಾಸ್ತಿ ನಾವು ನೋಡಿದ್ವಿ ಆಲ್ರೆಡಿ. ಇದರಲ್ಲಿ ಟ್ರೈಲರ್ ಅಥವಾ ಟೀಸರ್ ಈಗ ಆಲ್ರೆಡಿ ಬಿಟ್ಟರೆ ಕಂಟೆಂಟಲ್ಲಿ ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ನನ್ನ ಕ್ಯಾರೆಕ್ಟರ್ ವೈಸ್ ಅನ್ನೋದಕ್ಕಿಂತ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಅನ್ನೋ ಥರ ಇಲ್ಲ. ಪೂರ್ತಿ ಕತೆ ಅಂತ ನೋಡಿದ್ರೆ ಎಲ್ಲರ ಪಾತ್ರಕ್ಕೂ ಅದ್ರದ್ದಾದ ಡೈಮೆನ್ಷನ್ ಇದೆ. ಪ್ರಾಯಶಃ ಸಿನಿಮಾ ನೋಡಿ ಹೊರಗೆ ಬಂದಾಗ ನನ್ನ ಪಾತ್ರಕ್ಕಿಂತ ಜಾಸ್ತಿ ದೇಶಪಾಂಡೆ ಸರ್ ಮಾಡುವಂಥ ಪಾತ್ರ ತುಂಬ ಕಾಡುತ್ತೆ, ತುಂಬ ನೆನಪಲ್ಲಿ ಉಳಿಯುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಆ ಥರ ನಿರ್ದೇಶಕರು ಎಲ್ಲ ಪಾತ್ರಕ್ಕೂ ಅದ್ರದ್ದಾದ ಡೆಪ್ತ್ ಆ್ಯಂಡ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಅದೇ ಈ ಚಿತ್ರದ್ದು ಒಂಥರ USP ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೂಟೆಡ್ ಅಂದರೆ ಒಂದು ನೀವು ಸಿನಿಮಾ ನೋಡಿದ್ರೆ, ಅಂದರೆ ಇದು ಕೊತ್ತಲವಾಡಿ ಅಂತ ಹೇಳಿದ ತಕ್ಷಣ ಕೊತ್ತಲವಾಡಿಯ ರಿಯಲ್ ಕಥೆ ಏನೂ ಅಲ್ಲ. ಕರ್ನಾಟಕದಲ್ಲಿ ಯಾವ ಹಳ್ಳಿಲೂ ಆಗುವಂಥ ಹಳ್ಳಿಯ ಒಂದಷ್ಟು ರಾಜಕೀಯ ಆಗಿರಲಿ, ಹಳ್ಳಿಯ ಹುಡುಗರು ಯೂಶ್ವಲಿ ಹಳ್ಳಿಯ ಹುಡುಗರು ಯಾವುದೇ ಒಂದು ಸಮಸ್ಯೆ ಬಂದಾಗ ಎದ್ದು ನಿಲ್ತಾರೆ ಊರಿಗೋಸ್ಕರ. ಅದು ಹಳ್ಳಿ ಹುಡುಗರಲ್ಲೇ ನೋಡೋಕ್ಕೆ ಸಿಗುವಂಥದ್ದು. ಸೊ ಆ ವಿಚಾರ ಮತ್ತು ಲೀಡರ್ಸ್ ಹೇಗೆ ಹುಡುಗರನ್ನ ಯೂಸ್ ಮಾಡ್ಕೋತಾರೆ ಅನ್ನೋ ವಿಚಾರಗಳು, ಆ ಥರದ್ದೆಲ್ಲ ಲೇಯರ್ ಬೈ ಲೇಯರ್ ನಮ್ಮ ನಿರ್ದೇಶಕರು ಇನ್ಕ್ಲೂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ನನಗೆ ಸ್ಪೆಷಲಿ ನಾನು ಈ ಪಾತ್ರ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನನಗದೊಂದು ರೂಟೆಡ್ ಒಂದು ಹಳ್ಳಿಯ ಸೊಗಡಿರುವಂತಹ ಮತ್ತು ಹಳ್ಳಿಯ ಒಬ್ಬ ಗಟ್ಟಿಗನ ಪಾತ್ರ ಮೊದಲಿಂದ ಮಾಡಬೇಕು ಅನ್ನೋದು ಆಸೆ ಇತ್ತು. ಆ್ಯಂಡ್ ಮಂಡ್ಯ ಪ್ರಾಂತ್ಯದ ಭಾಷೆಯ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಕೂಡ ಇತ್ತು. ಸೊ ಅದು ಎರಡೂ ಇದರಲ್ಲಿ ಈಡೇರಿದ್ದು. ಆ್ಯಂಡ್ ದೇಶಪಾಂಡೆ ಸರ್ ನಮ್ಮ ಕನ್ನಡದ ಒಂದು ದೈತ್ಯ ಪ್ರತಿಭೆ, ನನ್ನ ಪ್ರಕಾರ ಅವ್ರನ್ನ ನಾವು ತುಂಬ ಸೆಲೆಬ್ರೇಟ್ ಮಾಡಬೇಕು. ಅವ್ರ ಜೊತೆ ಒಂದು ಅವಕಾಶ ಸಿಕ್ಕಿತ್ತು ಅನ್ನೋದು. ಸೊ ಹಾಗಾಗಿ ಅಮ್ಮ ಅವ್ರು ಪ್ರೊಡ್ಯೂಸ್ ಮಾಡೋದು ಅಂತ ಗೊತ್ತಾಗಿದ್ದು ನಮಗೆ ಪ್ರಚಾರದ ಟೈಮಲ್ಲಿ, ಅದು ಆ ವಿಚಾರ ಗೊತ್ತೇ ಇರಲಿಲ್ಲ. ಸೊ ಈ 3 ಫ್ಯಾಕ್ಟರ್ ಮತ್ತು ಕತೆ ಇದೆಲ್ಲವೂ ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ತುಂಬ ಎಕ್ಸೈಟಿಂಗ್ ಆಗಿ ಮಾಡಿರುವಂಥ ಪ್ರಾಜೆಕ್ಟ್. ಇದು ಯಾವ ಕಾಲಘಟ್ಟದಲ್ಲಿ ನಡೆಯುವಂಥ ತೀರಾ ನಾವೇನು ಮೆನ್ಷನ್ ಮಾಡಿಲ್ಲ. ಪ್ರೆಸೆಂಟನ್ನು ತಗೋಬೋದು ಅಥವಾ ಕಾಲಘಟ್ಟ ಎಲ್ಲೂ ನಾವು ಮೆನ್ಷನ್ ಮಾಡಿಲ್ಲ. ಇವತ್ತು ನಾಳೆ ನಾಡಿದ್ದು ಮುಂದಿನ ಪೀಳಿಗೆಗೂ ನಡೆಯುತ್ತೆ. ಅರ್ಥ ಆಯ್ತು, ನಿಮ್ಮ ಮೊಮ್ಮಕ್ಕಳಿಗೂ ನಡೆಯುತ್ತೆ ನಾವು ಮಾಡಿರೋ ವಿಷಯ.
ವಿಷಯ. ಸ್ಲ್ಯಾಂಗ್ ಹೆಂಗೆ ನೀವು ಕನೆಕ್ಟ್ ಆದ್ರಿ ಕರಾವಳಿ ಸ್ಲ್ಯಾಂಗ್ ಇಂದ? ಹೌದು. ಇಲ್ಲ, ನನಗೆ ಮೇನ್ ಆಗಿ ಡೈರೆಕ್ಟರ್ ಆಗಿರಲಿ, ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರೆಲ್ಲರೂ ತುಂಬ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಆ್ಯಂಡ್ ಸಿನಿಮಾಗಳು ನೋಡಿದೆ, ಬಹಳಷ್ಟು ಸಿನಿಮಾಗಳು ನೋಡಿದೆ. ಆ್ಯಂಡ್ ಅಲ್ಲಿ ಕಾಲ ಕಳೀತಾ ನನಗೆ ಸ್ವಲ್ಪ ಬಂದ್ಬಿಡ್ತು. ಇಲ್ಲಾಂದರೆ ನಮಗೆ ಕರಾವಳಿ ಭಾಗದವರಿಗೆ ಸ್ವಲ್ಪ ಕಷ್ಟ, ಆ ಸ್ಲ್ಯಾಂಗನ್ನು ಹಿಡಿಯೋದು ಭಾಳ ಕಷ್ಟ. ಬಟ್ ಅವ್ರು ಅಷ್ಟು ಹೆಲ್ಪ್ ಮಾಡಿರೋದ್ರಿಂದ, ಮತ್ತು ರಘು ನಿಡುವಲ್ಲಿ ಇದಕ್ಕೆ ಬರ್ತಿರುವಂಥದ್ದು ಡೈಲಾಗ್ಸು, ಅವ್ರ ಡೈಲಾಗ್ಸ್ ಅಷ್ಟು ನನಗೆ ಸುಲಭ ಅನಿಸ್ತು. ಆರಾಮ್ಸೆ ತುಂಬ ಬಾಯಲ್ಲಿ ಆರಾಮ್ಸೆ ಬರುವಂಥ ಡೈಲಾಗ್ಸೇ ಅವ್ರು ಇಟ್ಟಿದ್ದರಿಂದ ಸ್ವಲ್ಪ ಸಹಾಯ ಆಯಿತು. ಡಬ್ಬಿಂಗ್ ಟೈಮಲ್ಲೂ ಭಾಳ ಹೆಲ್ಪ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಹಾಗಾಗಿ ಕೇಳಿದಾಗ ಎಲ್ಲ ಎಲ್ಲೂ ಅನಿಸ್ತಾ ಇಲ್ಲ, ಅಂದರೆ ಆಭಾಸ ಅನಿಸ್ತಾ ಇಲ್ಲ. ರಿಲೀಸ್ ಆದಮೇಲೆ ನೋಡಬೇಕು, ಅಂದರೆ ಥಿಯೇಟ್ರಲ್ಲಿ ಟ್ರೇಲರಲ್ಲಿ ಟೀಸರಲ್ಲಿ ಯಾರಿಗೂ ಆ ಥರ ಅನಿಸಿಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಹೇಗೆ ಅನಿಸುತ್ತೆ ಮಂಡ್ಯ ಭಾಷೆ ನನ್ನ ಬಾಯಲ್ಲಿ ಅನ್ನೋದು. ರಿಲೀಸ್ ಮಾಡಿರೋ ಕಂಟೆಂಟ್ ಸಾಂಗ್ಸ್ ಬಿಟ್ಟು ಇನ್ನು ಎಷ್ಟು ಸಾಂಗ್ಸ್ ಇದೆ? ಇನ್ನೊಂದು ಸಾಂಗ್ ನಾಳೆ ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ. ಅದು ಬಿಟ್ಟು ಒಂದು ಪ್ಯಾಥೋ ಸಾಂಗ್ ಇದೆ, ಇನ್ನೊಂದು ಅದು ಬಿಟ್ಟು 2 ಸಾಂಗ್ ಇದೆ. ನಾಳೆ ರಿಲೀಸ್ ಮಾಡೋ ಸಾಂಗ್ ಬಿಟ್ಟು ಇನ್ನೂ 2 ಸಾಂಗ್. ಸಿಚುವೇಶನ್. ಸಿಚುವೇಶನ್ ಪ್ರಾಪರ್ ಸಾಂಗ್ ಇದೆ, ಅದು ರಿಲೀಸ್ ಆದಮೇಲೆ. ನಿಮ್ಮ ಸಿನಿ ಜರ್ನಿಗೆ ಈ ಸಿನಿಮಾ ಎಷ್ಟು ಮಹತ್ವವನ್ನು ಪಡ್ಕೊಳ್ತೀವಿ? ತುಂಬ ಇಂಪಾರ್ಟೆಂಟ್. ಅಂದರೆ ಒಂದು ಅಮ್ಮ ಅವರು ಪ್ರೊಡ್ಯೂಸ್ ಮಾಡ್ತಿರೋಂಥ ಮೊದಲನೇ ಚಿತ್ರದಲ್ಲಿ, ಅಂದರೆ ನಮಗೆಲ್ಲರಿಗೂ ಕೂಡ, ಅಂದರೆ ವಿದೌಟ್ ಬ್ಯಾಕ್ಗ್ರೌಂಡ್ ಬರುವಂಥ ಆ್ಯಕ್ಟರ್ಸ್ಗಳಿಗೆ ಡೆಫಿನೆಟ್ಲಿ ಯಶ್ ಸರ್ ಅವರು ತುಂಬ ದೊಡ್ಡ ರೋಲ್ ಮಾಡಿದ್ರು. ಒಂಥರ ಟೆಕ್ಸ್ಟ್ ಬುಕ್ ಥರ ಅವ್ರು ಹೇಗೆ ಇರಬೇಕು, ಒಬ್ಬ ಆ್ಯಕ್ಟರ್ ಹೇಗೆ ಎಕ್ಸೆಲ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರ ಫಿಲ್ಮೋಗ್ರಫಿ ನೋಡಿದಾಗಲೇ ನಮಗೆಲ್ಲ ಒಂಥರ ರೋಲ್ ಮಾಡೋದು. ಸೊ ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಮೊದಲನೇ ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು 100% ಒಂದು ಕೆರಿಯರಲ್ಲಿ ಇಂಪಾರ್ಟೆಂಟ್ ಫಿಲ್ಮ್ ಆಗುತ್ತೆ. ಅದು ಬಿಟ್ಟು ನಾನು ಇಲ್ಲಿವರೆಗೂ ಮಾಡ್ತಾ ಬಂದಿರುವಂಥ ಪಾತ್ರಗಳಿಗೆ ಹೋಲಿಸಿದ್ರೆ ಈ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಆ್ಯಕ್ಷನ್ ನನಗೆ ಪ್ರಿಯಾದ ವಸ್ತು ಆ್ಯಕ್ಷನ್ನು ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಈ ಸಿನಿಮಾದಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಆ್ಯಂಡ್ ದೇಶಪಾಂಡೆ ಸರ್, ರಾಜೇಶ್ ನಟರನ್ ಸರ್ ಅಂಥ ಅದ್ಭುತವಾದ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸಿನಿಮಾಗಳಿಗಿಂತ ಇದು ಬಿಗ್ ಸ್ಕೇಲ್, ಅಂದರೆ ಬಜೆಟ್ ವೈಸ್ ಇದು ಹೈಯೆಸ್ಟ್ ಬಜೆಟ್ ಸಿನಿಮಾ ನಾನು ಮಾಡಿರುವಂಥ ಸಿನಿಮಾಗಳಲ್ಲಿ. ಸೊ ಹಾಗಾಗಿ ಇದೆಲ್ಲ ಕಾರಣದಿಂದ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಫಿಲ್ಮ್. ನಿಮ್ಮ ಕ್ಯಾರೆಕ್ಟರ್? ನಾನು ಒಂದು ಹಳ್ಳಿ ಊರಲ್ಲಿ, ಅಂದರೆ ಅವರು ಅಷ್ಟೆಲ್ಲ ಏನೋ ಹೋರಾಟ ಮಾಡ್ತಿರ್ತಾರೆ ಅಥವಾ ಏನೋ ಒಂದು ಆಗ್ತಿರುತ್ತೆ, ಅದ್ರ ಮಧ್ಯ ಮನೇಲಿರೋ ಹೆಣ್ಮಕ್ಳಿಗೆ ಅದೊಂದು ಭಯ ಇರುತ್ತಲ್ಲ, ಆ ಥರದೊಂದು ಭಯ ಇರುತ್ತೆ. ನಮ್ಮದು ಅವ್ರದ್ದು ಒಂದಷ್ಟು ಲವ್ ಸಿಗ್ನಲ್ಸ್ ಇರುತ್ತೆ. ಸೊ ಹಾಗೆ ಇದು ಡಬ್ಬಿಂಗ್ ಎಲ್ಲ ನೀವೇ ಮಾಡ್ತೀವಿ? ನಾನು ಮಂಡ್ಯದವಳೆ ಆಗಿರೋದ್ರಿಂದ ನನಗೆ ಭಾಷೆ ಏನು ಕಷ್ಟ ಆಗಲಿಲ್ಲ, ತುಂಬ ಸಲೀಸಾಗಿ ಈಸಿಯಾಗಿ ಮಾಡಿದ್ದೀನಿ. ನಿಮ್ಮ ಕ್ಯಾರೆಕ್ಟರ್ಗೆ ಎಷ್ಟು ಸ್ಕೋಪ್ ಇದೆ ಈ ಸಿನಿಮಾ? ಅಂದರೆ ಥ್ರೂ ಔಟ್ ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗುತ್ತೆ. ಕತೆ ಹೇಳಿದಾಗ ಮತ್ತು ಶೂಟ್ ಮಾಡಿರೋದು ಪ್ರತಿಯೊಂದು ಸೀನಲ್ಲೂ ನಾನು ಇರ್ತೀನಿ. ಅಥವಾ ಆ ಇಂಪಾರ್ಟೆನ್ಸ್ ಇದೆ, ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ. ನಾನು ಅದೇ ಕಾರಣಕ್ಕೆ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಅಂದರೆ ಇತ್ತೀಚೆಗೆ ಬರೋ ಕತೆಗಳಲ್ಲಿ ಹೀರೋಯಿನ್ಸಿಗಷ್ಟು ಸ್ಕ್ರೀನ್ ಸ್ಪೇಸ್ ಇರಲ್ಲ, ಬಟ್ ನನಗೆ ಸರ್ ಕತೆ ಹೇಳಿದಾಗ ತುಂಬ ಸ್ಪೇಸ್ ಇತ್ತು ಆ್ಯಂಡ್ ಇಂಪಾರ್ಟೆನ್ಸ್ ಇತ್ತು ಕ್ಯಾರೆಕ್ಟರ್ಗೆ, ಹಾಗಾಗಿ ಒಪ್ಕೊಂಡೆ. ಅಂದರೆ ಅಮ್ಮನ ಪ್ರೊಡಕ್ಷನಲ್ಲಿ ಅವರ ಒಂದು ಫಸ್ಟ್ ಮೂವಿಯಲ್ಲಿ ನಾನು ಹೀರೋಯಿನ್ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಎಷ್ಟೋ ಜನರ ಕನಸು, ಅಂದರೆ ತುಂಬ ಜನ ಆರ್ಟಿಸ್ಟು ಈ ಥರದೊಂದು ಪ್ರೊಡಕ್ಷನ್ ಕೆಲಸ ಮಾಡಬೇಕು ಅಂತ ಕನಸು ಕಟ್ಟಿರ್ತಾರೆ. ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಅದೊಂದು ಆಪರ್ಚುನಿಟಿ ಬಂದಿದೆ. ಆ ಆಪರ್ಚುನಿಟಿನ ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ, ಅಂದರೆ 100% ಕೊಟ್ಟು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಜನ ಅದನ್ನು ಹೇಗೆ ತಗೋತಾರೆ ಅಂತ ಕಾಯ್ತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ಇವಾಗ ಆ್ಯಕ್ಟಿಂಗ್ ವೈಸ್ ನನಗೇನಂತ ಮೇಜರ್ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಅಂದರೆ ಅಲ್ಲೂ ಇವಾಗ ಸೆಟಲ್ ಆ್ಯಕ್ಟಿಂಗೇ ಪ್ರಿಫರ್ ಮಾಡೋದ್ರಿಂದ ಇಲ್ಲೂ ಅದೇ ಇರೋದು. ಬಟ್ ಜನ ನೋಡೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಸೀರಿಯಲ್ಲಿಗೆ ಡೈಲಿ ನಮ್ಮನ್ನು ನೋಡ್ತಾ ಇರ್ತಾರೆ, ಅದೊಂದು ಮುಖ ಪರಿಚಯ ಇರುತ್ತೆ. ಬಟ್ ಸಿನಿಮಾ ಯಾವಾಗಲೂ ಅಷ್ಟು ದಿನ ಶೂಟ್ ಮಾಡಿ ಒಂದು ಸಲ ರಿಲೀಸ್ ಆಗಿ ಅದು ಹಾಗೆ ಬಂದು ಹೋಗ್ಬಿಡುತ್ತೆ. ಅಂಟಿಲ್ ಒಂದು ಫ್ರೆಶರಿಗೆ ಆ ರೆಕಗ್ನೈಸ್ ಆಗಬೇಕು, ಆ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿ ಜನರಿಗೆ ಹತ್ತಿರ ಆಗೋವರೆಗೂ ಸ್ವಲ್ಪ ಕಷ್ಟ. ಬಟ್ ನೀವು ಮಾತಾಡ್ತಾ ಹೇಳಿದ್ರಿ ನನ್ನ ಆ್ಯಕ್ಟಿಂಗ್ಗೆ ಇಲ್ಲಿ ಪ್ರಯಾರಿಟಿ ಇತ್ತು, ಸ್ಕ್ರೀನ್ ಸ್ಪೇಸ್ ಚೆನ್ನಾಗಿತ್ತು ಅಂತ. ಬಟ್ ನಮ್ಮ ಕನ್ನಡ ಇರ್ಬೋದು, ಬೇರೆ ಭಾಷೆಯ ಸಿನಿಮಾಗಳಿರ್ಬೋದು, ಒಬ್ಬ ನಟಿ ಅಂತ ಬಂದಾಗ ಪ್ರತಿ ಸಲ ಆ ಪ್ರಯಾರಿಟಿ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಹೆಸರಿಗೆ ತಕ್ಕ ನಾಯಕಿ ಅಂತ ಇರುತ್ತೆ. ಸೊ ನೀವು ಪ್ರತಿ ಸಲ ಆಯ್ಕೆ ಮಾಡುವಾಗ ಈ ಪ್ರಯಾರಿಟಿ ನಿಮ್ಮ ತಲೆಯಲ್ಲಿ ಇರುತ್ತಾ? ಖಂಡಿತ ಇರುತ್ತೆ. ಅಥವಾ ಈಗ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ದೂ ಆ ಕ್ಯಾರೆಕ್ಟರ್ಗೆ ವೇಟೇಜ್ ಇದೆ ಅಂದರೆ ನಾನು ಮಾಡ್ತೀನಿ ಆ ಪಾತ್ರ. ಅಥವಾ ಏನು ನಿಮ್ಮ ಇದೇನು ನಿಮ್ಮ ಮಾನದಂಡ? ಮಾನದಂಡ
ನನಗೂ ಅರ್ಥ ಆಗಲಿಲ್ಲ. ಕ್ಯಾರೆಕ್ಟರ್ ಚೂಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಪಿಕ್ಚರ್ಗ ಈಗಿನ ಪಿಕ್ಚರ್ಗ ಯಾವ ತರ ಪಾತ್ರ ನೋಡ್ತೀರಾ ಅಂತ ಒಂದು ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಯಾವ ರೀತಿ ಏನ್ ಪ್ರಯಾರಿಟಿ ಏನು ನಿಮ್ದು ಅಂತ ಒಂದು ಪಾತ್ರ ಸೆಲೆಕ್ಷನ್? ಪ್ರಿಯಾರಿಟಿ ಅನ್ನೋದಕ್ಕಿಂತ ಇವಾಗ ಹೀರೋಸ್ಗಾದ್ರೆ ಅದೊಂದು ಬಿಲ್ಡಪ್ಪಿಗೆ ಒಂದಿಷ್ಟು ಮಾಸ್ ಎಲಿಮೆಂಟ್ ಇರುತ್ತೆ ಅಥವಾ ಫೈಟ್ ಇರುತ್ತೆ, ಆ ಥರದ್ದೆಲ್ಲ ಇರುತ್ತೆ. ಹೀರೋಯಿನ್ಸಿಗೆ ಆ ಥರ ಮಾಡಲೇಬೇಕು ಅನ್ನೋದಕ್ಕಿಂತ ಒಂದು ಹೀರೋಯಿನ್ ಒಂದು ಹುಡುಗಿ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಫೈಟೇ ಮಾಡಬೇಕು ಅಥವಾ ಆ ವೈಲೆನ್ಸೇ ಇರಬೇಕು ಅಂತ ಏನಿಲ್ಲ. ಇವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಆ ಹೆಣ್ಮಗು ಸ್ಟ್ರಾಂಗ್ ಆಗೇ ನಿಂತಿರುತ್ತೆ. ಸೊ ಆ ಥರದ ಒಂದು ಪಾತ್ರಗಳು ಸಿಕ್ಕಿದ್ರೆ ಖಂಡಿತ ಖುಷಿಯಿಂದ ಮಾಡ್ತೀವಿ. ನಮೀಗ ಪ್ರೊಡಕ್ಷನ್ ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಅಂದರೆ ನಿಮ್ಮ ಟೆಕ್ನಿಕಲ್ ಇದೆಯಲ್ಲ ಉತ್ತರ ನಿಮ್ಮ ಕಣ್ಣೆದುರುಗಡೆನೆ. ಇವಾಗ ಒಂದು ಎಷ್ಟೋ ಒಂದು 3 months ಆಯ್ತೇನ್ರಿ ನಮ್ದು ಪ್ರೆಸ್ ಮೀಟ್ ಆಗಿ ಮೊದಲನೇ 2.5 ಅಲ್ಲಿಂದ ಇಲ್ಲಿವರೆಗೂ ಒನ್ ಡೇ ನಂದು ಮೊಬೈಲಲ್ಲಿ ಬಂದೇ ಇಲ್ಲ ಅನ್ನಂಗಿಲ್ಲ. ಪ್ರತಿದಿನ ಎಷ್ಟು ವಿಷಯ ಇಲ್ಲ, ನನ್ನ ವಿಷಯ ಇಲ್ಲ, ಇವ್ರಿಗೆ ಏನೋ ಒಂದು ಬರ್ತಾನೆ ಇರುತ್ತೆ. ಅದು ತುಂಬ ಪ್ಲಸ್ ನಮಗೀಗ ಪ್ರೆಸೆಂಟೇಷನ್ ಮಾಡ್ತಾವ್ರೆ. ಅದೇ ನಾವು ಶೂಟಿಂಗ್ ಮುಂಚೆ ಈ ಥರ ಬರ್ತಾ ಇದ್ರೆ ನಮ್ಗೆ ಶೂಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಡಿಸ್ಟರ್ಬ್ ಆಗುತ್ತೆ. ನಾವೊಂದು ಸೆಲೆಬ್ರಿಟಿ ಮನೆಯವರು, ಈ ಲೆಜೆಂಡ್ ಇದ್ದಾರೆ ಅವರು, ಅವ್ರ ವಿಷಯ ತಗೊಂಡು ಯಶ್ ಮದರ್ ಸಿನಿಮಾ ಮಾಡ್ತಾವ್ರೆ. ಯಶ್ ಮದರ್ಗೆ ಯಾಕೆ ಬೇಕು, ಯಶ್ ಮದರ್ ಈಗ ಇವರೇ ಕೇಳಿದ್ರು ಈ ಏಜಲ್ಲಿ ಬೇಕಾ ನಿಮಗೆ ತಪ್ಪಲ್ಲ. ಅಂದ್ರೆ ಪ್ರತಿಯೊಬ್ಬರ ತಲೆಯಲ್ಲಿ ಬರೋದು ಅದೇನೆ. ಯಾರಿಗಾದ್ರೂ ಬರುತ್ತೆ. ಈಗ ನಿಮ್ಮ ತಾಯಿ ಮಾಡ್ತಿದ್ರು ನಾನು ಕೇಳೋದು ಅದೇ ಪ್ರಶ್ನೆ. ಆ ಥರದ್ದು ತುಂಬ ಉದ್ಭವ ಆಗುತ್ತೆ. ನನ್ನ ಒಂಥರ ಇಂಟ್ರೆಸ್ಟ್ ಬೇರೆ. ಬೇರೆಯವ್ರು ಎಲ್ಲರೂ ಇರ್ತಾರೆ ಅಂದರೆ ನಾನು ಹಂಗಿರಲ್ಲ. ಈಗ ಎಲ್ಲರೂ ಯಶ್ ಮದರ್ ಆದ್ರೆ ಏನು ಮಾಡ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ, ಟೂರ್ ಹೊಡಿತಾರೆ. ನಾನು ಹಳ್ಳಿಲಿದ್ದೀನಿ, ಬಟ್ ನಾನು ಡಿಫ್ರೆಂಟ್. ಹಂಗನ್ಬಿಟ್ಟು ನಾನು ಯಾರೋ ಟೂರ್ ಹೋಗ್ತಾರೆ ಅಂದರೆ ನಾನು ಹೋಗಲ್ಲ. ಅದು ನನ್ನ ಟೇಸ್ಟು. ಹಂಗಾಗಿ ಇದನ್ನ ಈ ಗುಪ್ತವಾಗಿ ಮಾಡೋಕ್ಕೆ ಕಾರಣ ಇಷ್ಟೇ, ಯಶ್ಗೆ ಎಫೆಕ್ಟ್ ಆಗಬಾರ್ದು. ಆಮೇಲೆ ಏನಿಲ್ಲ, ಅದು ಸರ್ವೇ ಸಾಮಾನ್ಯ. ನೀವು ಇಲ್ಲಿ ಬಂದು ಕೂತಿದ್ರೆ ನಾನು ಮಾತಾಡಿಸ್ತೀನಿ. ಗೊತ್ತೇ ಇಲ್ಲ ನೀವು ಯಾರೋ ಅಂತ ಗೊತ್ತಿಲ್ಲ ಅಂದರೆ ಏನು ಮಾತಾಡಿಸ್ತೀನಿ? ಫಸ್ಟ್ ಸಿನಿಮಾ ಮಾಡೋಣ, ಕೆಲಸ ಮುಗಿಸೋಣ, ಆಮೇಲೆ ಗೊತ್ತಾಗುತ್ತೆ. ಯಶ್ ಮದರ್ ಸಿನಿಮಾ ಮಾಡಿದರೆ ಥಿಯೇಟ್ರಿಗೆ ಬರಬೇಕು, ಪ್ರಚಾರ ಬಂದೇ ಬರುತ್ತೆ. ಈಗ ಪೃಥ್ವಿಯವ್ರನ್ನಾಗಿರ್ಬೋದು, ಕಾವ್ಯವ್ರನ್ನಾಗಿರ್ಬೋದು, ಚೂಸ್ ಮಾಡೋಕ್ಕಿಂತ ಮುಂಚೆ ನೀವು ಆಪ್ಷನ್ ಅಂತ ಇಟ್ಕೊಂಡಿರ್ತೀರ ಅಥವಾ ಈ ಕ್ಯಾರೆಕ್ಟರ್ಗೆ ಇವರೇ ಆದರೆ ಬೆಟರ್ ಅಂತ ಅನ್ಕೊಂಡು ನಮ್ಮ ಡೈರೆಕ್ಟ್ರು ಕತೆ ಹೇಳ್ತಾರಲ್ಲ, ಅವಾಗ ನಾವು ಕೇಳ್ತೀವಿ. ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ ಇದೆ. ನಮ್ಮ ಹೀರೋ ಮಾಡಿದ್ದಾರೆ, ಕೇಳಿದೆ ಯಾರು ಬೇಕ್ರಿ ಇದು ಅಂತ. ನನಗೆ ಇಂಥವ್ರು ಅಂತ ಹೇಳಿದ್ರು. ಬಟ್ ಇನ್ನೊಂದು ಸ್ವಲ್ಪ ಒಳ್ಳೇದು ಬೇಕಾ ಅಂದೆ. ಅವ್ರು ಇಲ್ಲೇ ಕೂತವ್ರು ಬೇಜಾರು ಮಾಡ್ತಾರೆ. ನಾನು ಕೇಳೋದು ನನ್ನ ಧರ್ಮ ಅಲ್ವಾ. ಈಗ ನಾನು ಟೇಸ್ಟ್ ಕೊಡ್ಬೇಕು. ಅಲ್ಲಲ್ಲ, ಆ ಥರ ಅಲ್ಲ. ನಮ್ಮ ಬ್ಯಾನರ್ ಇಂದ ನಮ್ಗೆ ಏನೇ ಮಾಡ್ಬೇಕಾದ್ರೆ ಇರೋದೊಂದು ಬೆನ್ನಲ್ಲಿ ಗಮನ ಇರುತ್ತೆ. ಅಂದ್ರೆ ನಮ್ಮವ್ರು ಇದಾರಲ್ಲ ಒಬ್ರು, ಈಗ ಎಲ್ಲ ಗೊತ್ತಿರೋರೊಬ್ರು ಇದ್ದಾರೆ ಅಂದಾಗ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಇವ್ರಿಗಿಂತ ಇವ್ರ ಅಂತ ಸುಮ್ಮನೆ ಆಪ್ಷನ್ ಕಡೆ ಫೈನಲ್ ಡೈರೆಕ್ಟರ್ ಹೇಳಿದ್ದೆ ಕೊಡೋದು ಅಂತ ಗೊತ್ತಿತ್ತು. ಅವರು ಕೆಲವು ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ ಇಂಥದೇ ಬೇಕು ಅಂದಾಗ ನಾನು ಕಾಂಪ್ರಮೈಸ್ ಹೋಗ್ತೀನಿ. ಯಾಕೆಂದ್ರೆ ಕೆಲಸ ಮಾತಾಡುತ್ತೆ. ಅವ್ರಿಗೆ ನಾನು ಒಂದೇ ಒಂದು ಮಾತಾಡ್ಕೊಂಡು ಯಶ್ಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ನು ಲವ್ ವಿಷಯ ಮಾತಾಡ್ಬೇಕಾದ್ರೆ ಎಲ್ಲರೂ ಏನೇನೋ ಹೇಳೋರು ಬಂದು ನನಗೆ, ನಿಮ್ಮ ಮಗ ಲವ್ ಮಾಡ್ತಾವನೆ, ನಿಮ್ಮ ಮಗ ತುಂಬ ಚೆನ್ನಾಗವನೆ, ನಿಮ್ಮ ಮಗ ಇದು ಹುಷಾರು ಅನ್ನಿ, ಅದು ನೀವು. ನಾನೇನು ಹೇಳ್ತಾ ಇರಲಿಲ್ಲ ಅವನಿಗೆ. ಸಿಂಪಲ್ಲಾಗಿ ಒಂದು ದಿವಸ ಕರೆದು ಒಂದು ಮಾತು ಹೇಳಿದೆ, ನೋಡೋ ಲವ್ ಮಾಡ್ತಾ ಇದೆಯಾ, ಅಕಸ್ಮಾತ್ ನೀನೇ ಬಿಟ್ಟು ಬಂದು ಅಥವಾ ಹುಡುಗಿನೇ ಬಿಟ್ಟು ಹೋದ್ರೆ ಹೆಸರು ನಿನಗೆ ಬರುತ್ತೆ. ನೀನು ಜವಾಬ್ದಾರಿಯಾಗಿ ಮದುವೆ ಮಾಡ್ಕೋಬೇಕು. ಅವ್ನು ಹೇಳಿದಾನೆ ಯಾವುದೋ ಇಂಟರ್ವ್ಯೂ, ಹುಷಾರಾಗಿ ಮಾಡಬೇಕು. ಇಷ್ಟ ಹೇಳಿದ್ದು ನಾನು, ಗೊತ್ತಾಯ್ತಾ. ಮತ್ತೆ ಏನಾದ್ರು ಕೆಟ್ಟ ಹೆಸರು ಬಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಹುಡುಗಿಗೆ ನೀನು ಮಾಡ್ತೀಯೋ, ಹುಡುಗಿ ನೀನು ಬಿಟ್ಟು ಹೋಗ್ತಾರೋ, ಅದು ಸಾಮಾನ್ಯ ಆಗೇ ಆಗುತ್ತೆ. ಡಿಪ್ರೆಷನ್ಗೆ ಹೋಗೋದು ಅಥವಾ ಇನ್ನೊಂದು ಆಗೋದು, ಇದೇನೋ ಒಂದು ಆದಾಗ ನಾಳೆ ದಿವಸ ಎಲ್ರಿಗೂ ಬರುತ್ತೆ. ಹುಡುಗಿಗೆ ಮಾತ್ರ ಬರಲ್ಲ, ಹುಡುಗಂಗೂ ಬರುತ್ತೆ. ಹುಷಾರು ಅಂತ ಒಂದೇ ಮಾತು ಹೇಳಿದ್ದು. ಅದು ಏನು ಯಾರಿಗೂ ಗೊತ್ತಿಲ್ಲದೆ ಒಂದು ರೂಮಲ್ಲಿ ಕರೆದು ಒಂದಿನ ಹೇಳಿದ್ದೆ. ಅಷ್ಟು ಬಿಟ್ಟರೆ ನನ್ನ ಎದುರುಗಡೆನೇ ಪೇಪರಲ್ಲಿ ಬರೀತಾ ಇದ್ರು, ನನ್ನ ಎದುರುಗಡೆನೇ ಬೇಕಾದಷ್ಟು ಮಾಡ್ತಾಯಿದ್ದು. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನಮ್ಮ ಡೈರೆಕ್ಟ್ರಿಗೆ ಒಂದೇ ಮಾತು, ಸುತ್ಕೊಂಬರಬಾರ್ದು, ಸಿನಿಮಾ ಮಾತಾಡಬೇಕು. ಇಷ್ಟೇ ಹೇಳಿದ್ದು, ಕೇಳಿ. ಸಿನಿಮಾನ ಸುತ್ಕೊಂಬರಬಾರ್ದು ಅಂದ್ರೆ ಗೊತ್ತಾಯ್ತಾ, ಪಡ ಸುತ್ಕೊಂಬರಬಾರ್ದು. ಇದೇ ಮಾತು ಅರ್ಥ ಮಾಡ್ಕೊಳ್ಳಿ. ಸುತ್ತಬಾರ್ದು, ಸುತ್ಕ ಬಂದ್ರಿ ಅದೇ ಒಂದೇ ಮಾತು ಹೇಳಿದ್ದು. ಅವ್ರಿಗೆ ಹಳ್ಳಿ ಭಾಷೆ ಅರ್ಥ ಆಗುತ್ತೆ. ಸಿನಿಮಾ ಸುತ್ತಬಾರ್ದು, ಕೆಲಸ ಮಾತಾಡಬೇಕು. ನೀವು ಏನ್ ತಗೋತೀರೋ ತಗೊಳ್ಳಿ, ಎಷ್ಟು ಬೇಕು ಅಂದ್ರೆ ಹೆಂಗಂತ ಸುರಿಯೋದಲ್ಲ. ಅವರು ಅದನ್ನ ಭಯ ಭಕ್ತಿಯಾಗಿ, ನನಗೂ ಜಡ್ಜ್ಮೆಂಟ್ ಇದೆ. ನೀವು ಅರ್ಧ ಗಂಟೆ ಮಾತಾಡಿ ನಿಮ್ಮ ಹಿಸ್ಟ್ರಿ ಹೇಳ್ಬಿಡ್ತೀನಿ, ನನಗೆ ಆ ಕೆಪಾಸಿಟಿ ಇದೆ ಆಯ್ತಾ. ಹಂಗಾಗಿ ನಮ್ಮ ಡೈರೆಕ್ಟ್ರು ನನಗೆ ತುಂಬಾ ಚೆನ್ನಾಗಿ ಕತೆ ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ ನಾನು ಇನ್ ಸ್ವಲ್ಪ ಒಳ್ಳೆ ಆಪ್ಷನ್ ಕೊಟ್ರೆ ಬೇಡಮ್ಮ ನನಗೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ನಾನು ಟೆಸ್ಟ್ ಮಾಡಕ್ಕೆ ಕೇಳ್ತೀನಿ. ಸುಮ್ಮನೆ ಈಗ ಪೃಥ್ವಿ ಪಾತ್ರಕ್ಕೆ ಇನ್ಯಾರನ್ನೋ ತಂದು ಹಾಕ್ತಾರೆ ಅಂದ್ರೆ ನಂಗೆ ಅರ್ಥ ಆಗ್ತಿರುತ್ತೆ ಈ ಕತೆ ಏನ್ ಕೇಳುತ್ತೆ ಅಂತ. ಮೇಡಮ್ ಪಾತ್ರಕ್ಕೆ ಇನ್ಯಾರು ಹಾಕ್ತಾರೆ ಅಂದ್ರೆ ನಾನು ಅವ್ರನ್ನ ಜಡ್ಜ್ ಮಾಡ್ದಿರ ಅಷ್ಟು ದಡ್ಡಿ ಇರಲ್ಲ. ಹಂಗಂತ ನೀವೆಲ್ಲ ಅನ್ನನೂ ಮುಟ್ಟಕ್ಕಾಗಲ್ಲ. ಒಂದು ಅನ್ನ ಮುಟ್ಬಿಟ್ರೆ ಹೇಳ್ಬೋದು, ಅಷ್ಟೇ ಹೇಳಿದ್ದೆ. ಬಟ್ ಅವರು ನಾನು ತುಂಬಾ ಮಿಂಗಲ್, ನಮ್ಮಿಬ್ರಿಗೂ ಟೇಸ್ಟ್ ಮ್ಯಾಚ್ ಆಯ್ತು. ನಾನು ಹೇಳೋದು ಅವ್ರಿಗೆ ಅರ್ಥ ಆಗ್ತಿತ್ತು, ಅವ್ರು ಹೇಳೋದು ನನಗೆ ಅರ್ಥ ಆಗ್ತಿತ್ತು. ಹಂಗಾಗಿ
ಆರ್ಟಿಸ್ಟ್ ಅವರೇ ಹುಡುಕೊಂಡ್ರು, ನನಗೂ ಇಷ್ಟ. ಅದೆಲ್ಲ ಅದನ್ನ ಮಾಡಿದ್ರೆ ಈಗ ಸಾಂಗ್ ವಿಷಯದಲ್ಲಾಗಿರ್ಬೋದು, ಬೇರೆ ಟೆಕ್ನಿಕಲ್ ವಿಷಯದಲ್ಲಿ ನಿಮ್ಮ ಚೂಸ್ ಏನಾಗಿತ್ತು? ಅಂದ್ರೆ ಈಗ ಸಾಂಗ್ ಅಲ್ಲೂ ಟ್ಯೂನ್ ಒಂದು 5 ಕೊಟ್ಟಿರ್ಬೋದು, 10 ಕೊಟ್ಟಿರ್ಬೋದು, ಅದ್ರಲ್ಲಿ ಯಾವ್ದು ಚೂಸ್ ನೀವೇನಾದ್ರು ಮಾಡ್ತೀರಾ? ಅದು ಅವರು ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಒಂಚೂರು ಇಬ್ರು ಡಿಸ್ಕಷನ್ ಮಾಡ್ಕೊತಾ ಹೇಳ್ತಾ ಇದ್ದೆ, ಇನ್ನೊಂಚೂರು ಇದು ಬೆಟರ್ ಮಾಡ್ಬೋದಾ ಅಂದ್ರೆ ಆಯ್ತಮ್ಮ ಮಾಡೋಣ ಅಂತ. ನಾನು ಮಾತ್ರ ಮ್ಯೂಸಿಕ್ ತುಂಬಾ, ನನಗೆ ಸಿನಿಮಾಲ್ ಹೋಗಿ ಕೂತ್ರೆ ನನಗೆ ಕತೆ ಜೊತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೇಳಿಸ್ಬೇಕು, ಅದು ನನಗೆ ಇಷ್ಟ. ನನಗೆ ಯಾವಾಗಲೂ ಅದೇ ನಾವಿಬ್ರು ಮಾತಾಡ್ಕೊಂಡ್ವಿ. ಬಟ್ ಅವರು ಯಾವುದೇ ಹೇಳ್ರಿ ನೀವು, ಅವ್ರಿಗೆ ತಪ್ಪು ಅಂದಿದ್ದು ನನಗೆ ಹೇಳ್ತಾರೆ ನೀಟಾಗಿ. ಅವರು ಇವ್ರು ಪ್ರೊಡ್ಯೂಸರ್ ಅಂತ ಅವ್ರೇನು ಇಟ್ಕೊಳ್ಳಲ್ಲ, ಅದಿರಬೇಕು ಪ್ರತಿಯೊಬ್ಬ ಕಲೆಗಾರ ಕೆಲಸ ಮಾಡೋರಿಗೆ. ನಿಮಗೆ ನಾ ದೊಡ್ಡ ಎಂತ ಮೋದಿ ಮುಂದೆ ಕೂತ್ರು ನಿಮ್ಗೆ ಹೇಳೋ ಕೆಪಾಸಿಟಿ ಇರ್ಬೇಕು, ಅವಾಗಲೇ ನೀವು ಕೆಲಸಗಾರ. ಅವ್ರಿಗೆ ಅದಿದೆ, ಅದು ಮಾಡಿದ್ರು ಹೇಳೋರು. ಇಲ್ಲ ನಂಗೆ ಪೃಥ್ವಿನೇ ಬೇಕು ಅಂದರು, ಬೇರೆ ಆಪ್ಷನ್ ಕೊಟ್ಟಿಲ್ಲ, ನಂಗೆ ಪೃಥ್ವಿ ತುಂಬ ಸರ್ತಾರ ಟ್ಯಾಲೆಂಟೆಡ್ ಬೇಕು, ಆಯ್ತು ತಗೊಳ್ಳಿ. ಬಟ್ ಈ ಹುಡುಗಿ ಬಗ್ಗೆನೂ ಅವರೇ ಎಲ್ಲ ಆಯ್ಕೆ ಮಾಡಿದ್ರು. ಬಟ್ ನನಗೆ ಎಲ್ಲೋ ಒಂದು ಕಡೆ ಇನ್ನೊಂಚೂರು ಬೆಟರ್ ಹಾಕೋಣ ಅನ್ನೋದು ಇರುತ್ತಲ್ವ, ನಮ್ಗೆ ಅವಾಗ ಗೊತ್ತಿರಲ್ಲ. ಇಲ್ಲ ಅಮ್ಮ ಈ ಹುಡುಗಿನೇ ಬೇಕು ಅಂದ್ರೆ ಆಯ್ತಪ್ಪ, ಏನೇನೋ ಟೆಸ್ಟ್ ಎಲ್ಲ ಮಾಡ್ಕೊಂಡ್ರು. ಆವಾಗ ನಾನು ಓಕೆ, ನಮ್ಮ ಆಫೀಸಲ್ಲೆಲ್ಲ ಮಾಡಿದಾಗ ಓಕೆ. ನನಗೇನು ಗೊತ್ತಾರೆ ಅದನ್ನ ಹಿಂಗೆ ಹೇಳೋದು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಬರ್ತಾ ಇದ್ದೀನಿ, ಒಂದು ಸಣ್ಣದಾಗ ಒಂದು ಬರೋಣ, ಒಂದು ಸಣ್ಣ ಪುಟ್ಟ ತಪ್ಪು ಬಂದ್ರೂ ಪರವಾಗಿಲ್ಲ, ಒಂದು ಬರಬೇಕು ಬರೋಣ ಅನ್ನೋ ಬಂದ್ವಿ. ಬಟ್ ತುಂಬ ಚೆನ್ನಾಗೇ ಮಾಡಿಕೊಟ್ರಿ. ಪೃಥ್ವಿ ಅವ್ರದ್ದು ನಾನು ದಿಯಾ ಬಗ್ಗೆ ಎಷ್ಟು ಸ್ವಲ್ಪ ಮಾತಾಡ್ತಾ ಇದ್ರು ಮನೇಲೆಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಹೇಳೋರು ಇವ್ರ ಬಗ್ಗೆ. ಇವ್ರೇನೋ ಒಂದು ಸೀರಿಯಲ್ ಮಾಡಿದ್ರಂತೆ, ಸೀರಿಯಲ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಬಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ತುಂಬ ಪೇಪರ್ ಓದೋದೆಲ್ಲ ಮಾಡ್ತಾ ಇದ್ರು, ಮಾತಾಡ್ತಾ ಇರ್ತಾರೆ. ಅವರು ಹೀರೋ ಯಾರೋ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಹೇಳಿದ್ದೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಅವ್ರು ಇವ್ರದ್ದು ಹೇಳಿದ್ರು ಫುಲ್ಲು. ಆಮೇಲೆ ಇವ್ರನ್ನ ಕೆಂಡ ಸಂಪಿಗೆ ಅವರು ಸ್ವಲ್ಪ ಲೇಡೀಸ್ ಎಲ್ಲ ನೋಡ್ತಾರಲ್ಲ ಸೀರಿಯಲ್ ನೋಡೋರು, ಅವರು ಸುಮ್ಮನೆ ಈ ಹುಡುಗಿ ಹೆಂಗ್ರಿ ಹಂಗೆ ಅಂತ ಸುಮ್ಮನೆ ಮಾತಾಡೋದು ಹೇಳಿದ್ರು. ಬಟ್ ಅಷ್ಟೇ. ಆಮೇಲೆ ಪೃಥ್ವಿ ಬಗ್ಗೆ ನಂಗೆ ಗೊತ್ತಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ದಿನ ಸಿನಿಮಾ ಲ್ಯಾಂಡಲ್ಲಿ ಇರೋದ್ರಿಂದ ಗೊತ್ತಿರುತ್ತೆ. ಬಟ್ ಆಮೇಲೆ ನಾವು ಸಿನಿಮಾ ಮಾಡಿದ್ದೀವಿ ಅಂತ ಗೊತ್ತಾದ್ಮೇಲೆ ತುಂಬ ಜನ ಹೇಳಿದ್ರು ಪೃಥ್ವಿ ಬಗ್ಗೆ. ಅಂದರೆ ನನಗೆ ಅದು ಇಷ್ಟ ಆಗಲಿಲ್ಲ. ಒಳ್ಳೆಯವರು ಅಂದವ್ರು ಯಾರು ಏನು ಮಾಡಲ್ಲ, ಎಲ್ಲರೂ ಒಳ್ಳೆಯವರು ಅಂತಾರೆ ಪೃಥ್ವಿನ. ಒಳ್ಳೆಯವರು ಅಂದವ್ರು ಯಾರು ತಗೊಂಡೋಗಿ ಎಲ್ಲರೂ ನಿಲ್ಲಿಸಲ್ಲ. ಸುಮ್ಮನೆ ಮೇಲಿಂದ ಒಳ್ಳೆಯವರು ಪೃಥ್ವಿ ಅಂತಾರಪ್ಪ, ನನಗೆ ಅಂತ ಇಷ್ಟ ಆಗಲಿಲ್ಲ. ಅದು ಏನ್ರಿ ಇದು ನಾನು ಒಳ್ಳೆಯವರು ಅಂತಾರೆ, ಒಳ್ಳೆಯವ್ರು ಯಾಕೆ ಮತ್ತೆ ಯಾರು ತಗೊಂಡೋಗಿ ಎಲ್ಲರೂ ನಿಲ್ಲಿಸಿ ಒಂದು 50 ಜನ ಹೇಳಿರ್ಬೇಕು. ಆ ಒಳ್ಳೆತನ ಉಪಯೋಗಕ್ಕೆ ಬರಲ್ಲ. ನಾನು ಎಷ್ಟೋ ಅದನ್ನೇ ಹೇಳ್ತೀನಿ, ಸುಮ್ಮನೆ ಒಳ್ಳೆತನ ಏನು ಬರಲ್ಲ. ಏನಾದ್ರು ಒಂದು ಒಳ್ಳೆಯವರು ಅಂದ್ರೆ ನಮ್ಮ ಕೈಲಿದ್ದೇನೋ ಒಂದು ಮಾಡಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್. ಯಾವ ಪೇಪರ್? ಸಂಯುಕ್ತ ಕನ್ನಡ. ಮೇಡಮ್, ಈಗ ಕೊತ್ತಲವಾಡಿ ಅನ್ನೋ ಊರಿನ ಹೆಸರನ್ನು ಇಟ್ಕೊಂಡಿದ್ದಾರೆ, ಯಾಕೆ ಸ್ಪೆಸಿಫಿಕ್ ಆಗಿ? ಅದೇ ಒಂದು ಹಳ್ಳಿ ಹೆಸರು ಬೇಕಿತ್ತು, ಚೆನ್ನಾಗಿತ್ತು. ಏನು ರೀಸನ್? ಅದಕ್ಕೆ ಸ್ಪೆಸಿಫಿಕ್ ರೀಸನ್ ಏನೂ ಇಲ್ಲ. ರೀಸನ್ ಏನೂ ಇಲ್ಲ. ಈಗ ನಮ್ದು ಹಳ್ಳಿಲಿ ನಡೆಯೋ ಕತೆಗೆ ಈಗ ಒಂದು ಊರು ಬೇಕು ಅಥವಾ ಒಂದು ನಾಯಕನ ಹೆಸರು ಬರಬೇಕಿತ್ತು. ನನಗೆ ತುಂಬ ಇಷ್ಟ ಇದ್ದಿದ್ದು ಪೃಥ್ವಿ ಅಂಬಾದ್ಮೇಲೆ ತುಂಬ ಸ್ಟ್ಯಾಂಡ್ ಆದ ಹೆಸರು ಇಡಬೇಕು ಅಂತ ಯೋಚಿಸ್ತಾ ಇದ್ವಿ. ಒಂದು 3-4 ಹೆಸರು ಇಟ್ಕೊಂಡಿದ್ವಿ. ಬಟ್ ನಾವು ಹೆಸರಿಟ್ಟು ಸಿನಿಮಾ ಮಾಡಲಿಲ್ಲ, ಪ್ರೊಡಕ್ಷನ್ ನಂಬರ್ 1 ಅಂತ ಮಾಡಿದ್ವಿ ಫಸ್ಟು. ಕತೆಗೆ ಹೆಸರನ್ನು ಹುಡುಕ್ತಾ ಇದ್ವಿ. ಇನ್ನು ಆಮೇಲೆ ಇದನ್ನು ಫೈನಲ್ ಎಲ್ಲ ಟೀಮ್ ಎಲ್ಲ ಕೂತು ನಾವು ಏನೇ ಮಾಡಬೇಕಾದ್ರೂ ಟೀಮ್ ಡಿಸ್ಕಷನ್ ಮಾಡ್ತೀವಿ. ನಾವು ಇವ್ರು ಹೇಳಿದ್ದು ಅವ್ರು ಹೇಳಿದ್ದು ಎಲ್ಲ ಕೂತ್ಕೊಂಡು ಆಮೇಲೆ ಯಾವ್ದು ಬೆಸ್ಟು ಅಂತ ತಗೋತೀವಿ ಆ ಥರ. ಮೇಡಮ್, ಈಗ ಯಾರೇ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾ ಹಿಂದಿನ ಸಿನಿಮಾಗಳಿಗಿಂತ ವಿಭಿನ್ನವಾಗಿರಬೇಕು ಅಂತ ಯೋಚನೆ ಮಾಡಿ ಸಿನಿಮಾ ಮಾಡ್ತಾರೆ. ಆ ಥರದ ವಿಚಾರಗಳು ಏನಿದೆ ಸಿನಿಮಾಲಿ ನೀವು ಗಮನಿಸಿರೋ? ಅರ್ಥ ಆಗಲಿಲ್ಲ. ಈಗ ಯಾವುದೇ ಒಬ್ಬ ಯಾರೇ ಸಿನಿಮಾ ಮಾಡಿದ್ರು ಹಿಂದಿನ ಸಿನಿಮಾಗಳಲ್ಲಿ ಇರುವಂಥದ್ದು ಇರಬಾರ್ದು, ನಾವೇನೋ ಹೊಸದು ಮಾಡಬೇಕು, ಜನರಿಗೆ ಹೊಸದು ಕೊಡಬೇಕು ಅಂತ ಬಯಸ್ತಾರೆ. ನಿಮ್ಮ ಸಿನಿಮಾಲಿ ಆ ಥರದ ಅಂಶಗಳೇನಿದೆ? ನೋಡಿ, ನಾನು ಇದಕ್ಕೊಂದು ಮಾತು ಹೇಳ್ತೀನಿ. ನೀವು ಬಟ್ಟೆ ಹಾಕ್ಕೊಂಡಿದ್ದೀರಾ, ಇವರು ಹಾಕ್ಕೊಂಡವ್ರೆ, ನಾನು ಹಾಕ್ಕೊಂಡಿದ್ದೀನಿ. ಕ್ವಾಲಿಟಿ ಸ್ವಲ್ಪ ಏರ್ಪೇರು ಬರ್ಬೋದು, ಬಟ್ಟೆನೇ. ಸಿನಿಮಾ ಅಂದರೆ ಸಿನಿಮಾನೇ, ಅದರಲ್ಲಿ ಒಂಚೂರು ಏನೋ ಚೇಂಜಸ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಏನು ಹೇಳ್ತೀರಾ? ಮ್ಯೂಸಿಕ್ ಕೊಡ್ತೀವಿ, ಹಾಡು ಕೊಡ್ತೀವಿ, ಆ ಟೈಮಿಂಗ್ಸ್ ಕೊಡ್ತೀವಿ, ಎಲ್ಲ ಅಷ್ಟೇ. ಅದರೊಳಗಡೆ ನಮ್ದೊಂದು ಸ್ಪೆಷಲ್ ಅಂತ ಇದೆ. ನೀವು ಸಿನಿಮಾ ನೋಡಿ ಹೇಳ್ಬೇಕಾದ್ರೆ ಆ ಸಿನಿಮಾನೇ, ಅದು ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ರೆ ಕತೆ ಹೇಳ್ಬೇಕಾದ್ರೆ. ಮೇಡಮ್, ಈಗ ನೀವು ಫಿಲಮ್ ಫಸ್ಟ್ ಕಾಪಿ ನೋಡಿದ್ರಲ್ವಾ? ಈಗ ನೀವು ಅಂದ್ಕೊಂಡಂಗೆ ಅದೇ ನಿಮ್ಮ ಡೈರೆಕ್ಟ್ರು ಫುಲ್ಫಿಲ್ ಮಾಡಿದರೆ ಅಂತ ಅನ್ಸುತ್ತಾ ನಿಮಗೆ? ನನಗೆ ನಂಬಿಕೆ ಇದೆ. ನಾನು ಫಸ್ಟ್ ದಿವಸ ನೋಡಿದಾಗಲೇ ನನಗೆ ಓಪ್ಸ್ ಬಂತು, ಇದನ್ನು ನಿಲ್ಲಿಸ್ಬೋದು ಸಿನಿಮಾನ ಅನ್ನೋದು ಓಪ್ಸ್ ನನಗೆ ಬಂದಿದೆ. ಅದು ಬಂದಮೇಲೆ ನಾನು ಪ್ರಚಾರಕ್ಕೆ ನಿಂತಿದ್ದೆ. ನಿಮ್ಮ ಹಸ್ಬೆಂಡ್ ಇದರಲ್ಲಿ ಎಷ್ಟು
ಸಪೋರ್ಟಿವ್ ಯಜಮಾನ್ರು ಡೇ ಒನ್ನಿಂದ ಇವತ್ತು ಬೆಳಿಗ್ಗೆನೂ ಮಾತಾಡ್ಕೊ ಬಂದ್ವಿ, ಈ ಥರ ಪ್ರೆಸ್ ಮೀಟ್ ಇದೆ, ನಾವು ಅದೇನು BMTC KSRTCಗೆ ಹೋಗ್ತಾ ಇದ್ದೀವಿ, ಮತ್ತೆ ಸಂಜೆ ಒಂದಿದೆ, ಫುಲ್ ಎಲ್ಲ ಮಾತಾಡ್ತೀವಿ. ಬಟ್ ಪ್ರೀತಿ ಅನ್ನೋದು ಕೆಲವ್ರು ಅನ್ಕೋತಾರೆ ಅಲ್ಲಿ ಅವ್ರವ್ರೆ ಇಲ್ಲಿ ಇವ್ರವ್ರೆ ಅಂತ. ಈ ಕೈ ಹಿಡ್ಕೊ ಹೋಗೋದು ಪ್ರೀತಿ ಅಲ್ಲ. ದೂರ ಇದ್ರೂ ನೀಟಾಗಿ ಈಗಿನವ್ರು ಪ್ರೀತಿ ಮಾಡ್ತಾರೆ ನೋಡಿದ್ದೀರಾ, ಗಂಡ ಸಾರು ಮಾಡುವಂತ ತಕ್ಷಣ ಮುನ್ಸ್ಕೊಂಡು ಬೆಳಿಗ್ಗೆ ಮನೆಗೆ ಬರಲ್ಲ ಆಚೆಗೆ, ಅದೆಲ್ಲ ಪ್ರೀತಿ ಇರೋ ತುಂಬ ಪ್ರೀತಿಯಾಗಿದ್ದೀವಿ. ಬಟ್ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಂದು ನಮ್ಮ ಯಜಮಾನ ವಿಷಯ ಹೇಳ್ತಾನೆ ಕೇಳಿ, ನೀನು ನಿಮ್ಮ ಯಜಮಾನರ ಮಧ್ಯಕ್ಕೆ ಯಾರು ಬರಬಾರ್ದು, ಅಷ್ಟು ಪ್ರೀತಿಯಾಗಿರ್ತೀರಿ. ದಿನ 9 ಗಂಟೆ ಒಂದು ಫೋನ್ ಬರುತ್ತೆ. 9 ನೀವು ಆ ಕತೆ ಕೇಳಬೇಕು, ನೀವು ನಗ್ಬಿಡ್ತೀರಾ. ಅಲ್ಲ ಅಟ್ಲೀಸ್ಟ್ ಇವಾಗ ಇಲ್ಲಿ ಹೋಗದೆ ಹೇಳಿದ್ರೆ ನಾನು ಬಂದಿರ್ತೀನಿ ಅನ್ಕೊಳ್ಳಿ, ಆ ಕತೆ ನೀವು ಕೇಳ್ಬಿಟ್ರೆ ನಿಜವಲ್ಲೂ ಸಿನಿಮಾಗೆ ಹಾಕ್ಬೋದೇನೋ. ಈಗ 1 ನಿಮಿಷ ಬೆಳಿಗ್ಗೆ ಒಂದು 6 ಗಂಟೆಗೆ ಒಂದು ಫೋನ್ ಬರುತ್ತೆ ಅಲ್ಲಿಂದ, ಅಥವಾ 6:15 ಆಯ್ತು ನಾನು ಮರ್ತಬಿಟ್ಟು ಕಿಚನ್ಗೆ ಹೋಗ್ಬಿಟ್ಟು ಒಂದಿನ ಮಾಡ್ಲಿಲ್ಲ ಅನ್ಕೊಳ್ಳಿ, ಫುಲ್ ಫೋನ್ ಏನೋ ಒಂದು ಕರೆನ್ಸಿ ಏನೋ ಇಲ್ಲ ಅನ್ಕೊಳ್ಳಿ, ಫುಲ್ ರಾಜುಗೆ ಹೋಗುತ್ತೆ. ಆಮೇಲೆ ಯಾರು ಗೊತ್ತಿದ್ದಾರೆ ಎಲ್ಲರಿಗೂ ಹೋಗಿರುತ್ತೆ ಫೋನ್. ನಮ್ಮ ಡ್ರೈವರ್ಗೆ ಹೋಗುತ್ತೆ, ಎಲ್ಲಪ್ಪ ನಿಮ್ಮ ಅಮ್ಮ ಫೋನೇ ಮಾಡ್ತಿಲ್ಲ, ಫೋನೇ ಎತ್ತಿಲ್ಲ, ಹೋಗಿ ನೋಡಪ್ಪ ಅಂತ ಅಷ್ಟು ಇದು ಮಾಡ್ತಾರೆ. ಅಷ್ಟು ಸೆಂಟಿಮೆಂಟ್ ಅವ್ರಿಗೆ ನನ್ನ ಮೇಲೆ, ಆ ಥರ ಪ್ರೀತಿ ಅವ್ರದ್ದು. ಬಟ್ ಇಬ್ರು ಏನೇ ಮಾಡ್ಬೇಕಾದ್ರೂ ಮಕ್ಳ ವಿಷಯದಲ್ಲೂ ನಾವಿಬ್ರು ಹಂಗೆ, ಅವ್ರು ಸ್ನಾನ ಮಾಡ್ಸಾರು ನಾನು ಯೂನಿಫಾರ್ಮ್ ಆಗ್ತಾ ಇದ್ದೆ, ನಾವು ಕೆಲಸದವ್ರು ಇಟ್ಕೊಂಡಿರ್ಲಿಲ್ಲ. ಯಶ್ಗೆ ಇವತ್ತಿಗೂ ಅವ್ನು ಏನಾದ್ರು ಕೇಳಿದ್ರೆ ಎಷ್ಟೊತ್ತಾದ್ರೂ ಹಣ್ಣು ತಂದು ಕೊಡ್ತಾರೆ, ಮಕ್ಳು ಏನು ಆ ಥರ ಪ್ರೀತಿ ನಮ್ದು. ನಮ್ದು ಇಷ್ಟೇ ಚೊಕ್ಕವಾದ ಪ್ರೀತಿ. ಬಟ್ ಯಜಮಾನ್ರದ್ದು ಇದರಲ್ಲಿ ತುಂಬಾ ಪ್ರೀತಿ ಈ ವಿಷಯದಲ್ಲಿ. ಮಾಡೋ ಏನೋ ಮಾಡ್ತೀಯ ಆಗ್ಲಿ, ಅವರು ನಮ್ಮ ಮಕ್ಳ ಥರನೇ ಏನೋ ಒಂದು ಮಾಡೋಣ, ಇವತ್ತಾದ್ರೂ ಮಾಡೋಣ, ನಮ್ಗೆ ಅವತ್ತೆಲ್ಲ ಮಾಡಕ್ ಶಕ್ತಿ ಇಲ್ಲ. ಪ್ರತಿಯೊಬ್ಬರಿಗೂ ನಾವು ಯಾವತ್ತೂ ಒಂದು ಹೇಳ್ತಾ ಇದೀವಿ, ನಮ್ಮ ಮಕ್ಳು ಇವತ್ತು ಹಂಗೆ ಚೆನ್ನಾಗಿದ್ದಾರೆ ಅಂದ್ರೆ ನಾವೊಂದೇನೋ ಯಾರಿಗೋ ಒಬ್ರಿಗೆ ನಮ್ಮ ಮಾವನೋ ನಮ್ಮ ಅತ್ತೆನೋ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಯಾವತ್ತು ಅದನ್ನ ನಾವು ನಂಬೋದು. ಬಟ್ ಹಂಗಾಗಿ ಯಜಮಾನ್ರದ್ದು ಇದರಲ್ಲಿ ತುಂಬ, ಇದಕ್ಕೆ ಹಿಂದೆ ಯಜಮಾನ್ರದ್ದು ಏನು ಸಪೋರ್ಟ್ ಇದೆ ಎಲ್ಲ ಇಷ್ಟು ಮಾಡ್ತಿದ್ದ. ಈ ಸಿನಿಮಾ ಮಾಡುವಾಗ ನಾನು ಯಜಮಾನರು ನಮ್ಮ ಡೈರೆಕ್ಟರ್ 3 ಜನ ಪ್ರೊಡ್ಯೂಸ್ ಮಾಡೋದು ಎಷ್ಟು ವರ್ಷ ಹಿಂದಿನ ಕನಸು ಅಂದ್ರೆ ಯಶ್ ಅವ್ರು ಬಂದ್ಮೇಲೆ ಅಥವಾ ಅದಕ್ಕೆ ಯಶ್ ಅವ್ರು ಬರೋವರೆಗೂ ಸಿನಿಮಾ ಗಂಧನೇ ಗೊತ್ತಿಲ್ಲ ನಂಗೆ. ಸಿನಿಮಾಗೆ ಬರ್ತಾನೆ ಅವನು ಅಂತಾನೂ ಗೊತ್ತಿಲ್ಲ. ಬಂದ ಮೇಲೆ ಎಷ್ಟೋ ಸರಿ ವಾಪಸ್ ಹೋಗ್ಬಿಡೋಣ, ಯಾಕೆ ಬಂದಿದ್ದೀವಿ ಅನ್ಸಿರೋದು ಉಂಟು ನನಗೆ. ಕಷ್ಟಗಳೆಲ್ಲ ಬಂದು ಈ ಬ್ಲಾಕ್ ಮೇಲ್ಗಳು ಈ ಎದುರಿಸೋದೆಲ್ಲ ನೋಡಿದ್ದೆ. ಆಮೇಲೆ ಸ್ಟ್ರಾಂಗ್ ಆಗ್ಬಿಟ್ಟೆ, ಇಲ್ಲ ಬಂದಿದ್ದೀವಿ ಮಗನಿಗೋಸ್ಕರ ಸ್ಟ್ರಾಂಗ್ ಆಗ್ಬೇಕು ಅಂತ ಸ್ಟ್ರಾಂಗ್ ಆಗಿ ಆಮೇಲಿಂದ ಕಲ್ತ್ಕೊಂಡ್ವಿ. ಇಲ್ಲ ತುಂಬಾ ನೆಗೆಟಿವ್ ಅನುಭವಿಸಿದೀವಿ ನಾವು. ಇದ್ರ ಬಗ್ಗೆ ನಿಮ್ಮ ಮಗಳು ಏನು ಹೇಳ್ತಾರೆ? ಮಗಳನ್ನ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಅವಳನ್ನ ನಾವು ಯಾವುದಕ್ಕೂ ಮಿಂಗಲ್ ಮಾಡಲ್ಲ. ಅವಳು ಏನ್ ಕೇಳಿದ್ರೆ ಎಲ್ರಿಗಿನ ಫಸ್ಟ್ ಕೊಡ್ಸ್ಬಿಡ್ತೀವಿ. ಅವಳಿಗೆ ಫಸ್ಟ್ ಮನೆ ಕೊಡ್ಸಿದ್ವಿ, ಮತ್ತೆ ಇನ್ನೊಂದು ಮನೆ ಕೊಡ್ಸಿದ್ವಿ. ಅವಳದೊಂಥರ ನಮ್ಮ ಮನೇಲಿ ಅವಳು ಅವ್ರ ಡ್ಯಾಡಿಗೂ ಜಾಸ್ತಿ ಕಷ್ಟ ಕೊಡಲ್ಲ ಇಷ್ಟು. ಅಲ್ಲ ಯಶು ಅವ್ರ ತಂದೆಗೂ ಏನು ಜಾಸ್ತಿ ಕಷ್ಟ ಕೊಟ್ಟಿಲ್ಲ. ಈಗ ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಅವ್ರು ಇದಾರಲ್ಲ, ನಾನು ಸ್ವಲ್ಪ ಅವ್ರನ್ನ ಮೋಲ್ಡ್ ಮಾಡಿದ್ದೀನಿ. ನಿಮ್ ತರ ಇದ್ರಾಗಲ್ಲ, ಏನಾದ್ರು ತೋಟ ಎಲ್ಲ ತಗೊಂಡಾಗ ಇಷ್ಟು ದೊಡ್ಡದು ನಮ್ಗೆ ಯಾಕೆ ಅಂತಿದ್ರು. ಈಗ ಯಾರಾದ್ರೂ ಆ ಮಾತು ಹೇಳ್ತಾರೆ, ನೀವೇ ಹೇಳಿ. ಇಷ್ಟು ಇಲ್ಲಿ 1 ಎಕರೆ ಸಿಗೋದು ಅಲ್ಲಿ 10 ಎಕರೆ ಸಿಗುತ್ತೆ, ಅಷ್ಟು ಅವಾಗ ನಮ್ಗೆ ಸಿಕ್ಕಿತ್ತು. ಬಟ್ ಆ ಥರ ಇನ್ನೋಸೆಂಟ್ ಅವ್ರು ನಮ್ಮ ಮನೆಯವರು. ನಮ್ಗೆ ಯಾಕೆ ಇಷ್ಟು ದೊಡ್ಡದು, ನಮ್ಗೆ 1 ಎಕರೆ 2 ಎಕರೆ ಸಾಕು, ಅವ್ರಿಗೆ ಅಷ್ಟು ಇದು. ಆ ಒಂದು ಇದಕ್ಕೆ ದೇವರು ಅಂತ ಮಗ ಅಂತ ಸಂಸಾರ ಕೊಟ್ಟಿರ್ಬೋದೇನೋ ನನ್ನ ಪ್ರಕಾರ. ಅವ್ರಿಗೇನು ತುಂಬ ಇದು. ಮಗಳು ಅವ್ರ ಅಪ್ಪನ ಥರ ಅವಳು ಏನು ಕೇಳಿದ್ರು ಫಸ್ಟ್ ಇಲ್ಲ ಅದು ತುಂಬ ಫ್ಯಾನ್ಸಿ ಮಾಡ್ತಾಳೆ ಅವಳು. ಎಷ್ಟು ಮಾಡಲ್ಲ, ನಮ್ಮ ಮನೇಲಿ ಯಾರು ಮಾಡಲ್ಲ. ಫಸ್ಟ್ ಎಲ್ಲ ಕಾಣಿಸ್ಲಿಕ್ಕೆ ಅವಳಿಗೆ ಬೇಕು, ಅದೆಲ್ಲ ಕೊಡಿಸ್ಬಿಡ್ತೀವಿ. ಅವ್ರ ಅತ್ತೆ ಮನೆಯಲ್ಲಿ ಚೆನ್ನಾಗವ್ರೆ, ನಾವು ಕೊಡಿಸ್ತೀವಿ, ಅವ್ರ ಅಣ್ಣ ಕೊಡಿಸ್ತಾನೆ. ಮತ್ತು ಅವಳು ಯಾವುದಕ್ಕೂ ನಾವು ಈ ನಮ್ಮ ಕಡೆ ಒಂದು ಅಭ್ಯಾಸ ಇದೆ, ಹೆಣ್ಮಕ್ಳನ್ನ ಅದು ಹೋಗ್ಬೇಕದು. ನಾನು ಹೇಳ್ತೀನಿ, ಯಾವತ್ತು ಯಾರಿಗಾರ ಹೆಣ್ಮಕ್ಳಿದ್ರೆ ದಯವಿಟ್ಟು ಅದು ಮಾಡಬೇಡಿ, ಹೆಣ್ಮಕ್ಳನ್ನ ಬಿಡಿ ಆಚೆಗೆ. ನಮ್ಮ ಮನೇಲಿ ಹಂಗೆ ಹಿಂದೆ ಈಗ ಮದುವೆಗಿದ್ವಿ ಆದ್ಮೇಲೆ ಕಲ್ತ್ಕೊಂಡಿದ್ದು. ಮುಂಚೆಲ್ಲ ನಾವು 6 ಗಂಟೆ ಆಚೆ ಬರೋಂಗಿಲ್ಲ. ಇವತ್ತಿಗೂ ನನಗೆ ರಾತ್ರಿ 9 ಗಂಟೆಗೆ ಬರೋರು ಎಷ್ಟು ಜೊತೆ ಹುಡುಗಿರಿಗೆ ಹಿಂಗೆ ಬರ್ತಾರೆ ಅನ್ಸೋದು ನನಗೆ ಸಿನಿಮಾಗೆ ಬಂದೋಸ್ತು. ಆ ಥರ ನಾವು ಬೆಳೆದಿದ್ದು. ಇವಾಗ ನಮ್ಮ ನಂದಿನಿ ನಾವು ಹಂಗೆ ಬೆಳೆಸ್ಬಿಟ್ವಿ. ಬಟ್ ಹಂಗಾಗಿ ಅವಳು ಯಾವುದಕ್ಕೂ ಬರಲ್ಲ. ಬಟ್ ತುಂಬ ಬ್ರಿಲಿಯಂಟ್ ಅವಳು, ತುಂಬ ಎಜುಕೇಷನ್ ಮಾಡ್ಕೊಂಡವಳು, ಎಲ್ಲ ಥರ ಓದ್ಕೊಂಡವಳು. ಡೈರೆಕ್ಟರ್ ಸರ್ ಮೇಡಮ್ ಎಲ್ಲ ಕಥೆ ಎಲ್ಲ ಹೇಳಾಗಿದೆ. ಈಗ ನೀವು ಅವ್ರನ್ನ ಹಿಂಗೆ ಅಪ್ರೋಚ್ ಮಾಡಿದ್ರೆ ಅದನ್ನು ಆ್ಯಕ್ಚುಲಿ ಅಮ್ಮ ಮೊದಲಿಂದ ನಮ್ಮ ಪರಿಚಯ ಇತ್ತು. ಇಂಟರ್ವ್ಯೂಸ್ ಲಾಸ್ಟ್ ಟೈಮ್ ಹೇಳಿದ್ದೆ. ಅದಾದಮೇಲೆ ಅಮ್ಮ ನಾವು ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ, ಏನಪ್ಪ ಹುಷಾರಾಗಿದೆಯಾ ಅಂದರೆ ಸಿನಿಮಾ ಮಾಡಬೇಕು ಅಂತ ಅಲ್ಲ, ಏನು ಹುಷಾರಾಗಿದೆಯಾ, ಆರಾಮಿಗೆ ಊಟ ಮಾಡೋದು ತಿಂಡಿ ಮಾಡೋದು. ಅದಾಗಿ ಒಂದಷ್ಟು ದಿನ ಆದಮೇಲೆ ಅಮ್ಮ ಒಂದು ಫೋನ್ ಮಾಡ್ತಾರೆ, ಪಾಪ ಮೀಟ್ ಮಾಡಬೇಕು ಅಂತ. ಸರಿ ಅಮ್ಮ ಬಂದಾಗೆಲ್ಲ ಹೋಗಿ ನಾನು ಮೀಟ್ ಮಾಡೋದು ಆಶೀರ್ವಾದ ತೊಗೊಂಡು ಆವಾಗ ಒಂದು ಸಿನಿಮಾ ಮಾಡೋಣ ಅಂತ ಹೇಳುತ್ತೆ. ಅಲ್ಲಿಂದ ಆ್ಯಕ್ಚುಲಿ ನೀವು ಅವ್ರು ಹೇಳಾದ್ಮೇಲೆ ಕತೆ ಬರ್ಕೊಂಡಿದ್ದ ಅಥವಾ ಆಲ್ರೆಡಿ ಮುಂಚೆ ಒಂದಷ್ಟು ಬರೆದಿಟ್ಕೊಂಡಿದ್ದ? ಸರ್ ಇಲ್ಲ, ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಬೇರೆ ಬೇರೆ ಕಥೆಗಳಿತ್ತು. ಅಂದರೆ ನಾನು ಪೃಥ್ವಿ ಸರ್ಗೂ ಹೋಗಿ ಒಂದ್ಸಲ ಅಪ್ರೋಚ್ ಮಾಡಿದ್ದೆ. ಅಂದರೆ ಇಲ್ಲ ಸರ್ ಈ ಥರದ್ದು ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ಇರೋದು. ಅಂದರೆ ಅಮ್ಮ ಪ್ರೊಡಕ್ಷನ್ ಇರಲಿಲ್ಲ ಇನ್ನು. ಅದಾದಮೇಲೆ ಅಮ್ಮ ಹೇಳಿದ್ಮೇಲೆ ಅಮ್ಮಂಗೂ ಕತೆ ಹೇಳಿದೆ. ಅಮ್ಮ 1-2 ಕತೆ ರಿಜೆಕ್ಟ್ ಮಾಡಿದ್ರು, ಇಲ್ಲ ಇದು ಬೇಡ, ಬೇರೆ ಇನ್ಯಾವುದಾದ್ರು ನೋಡು ಅಂತ.
ಆಗ ಉಟ್ಕೊಂಡಿದ್ದು ಕೊತ್ತಲವಾಡಿ ಕತೆ. ಬಟ್ ಇದಕ್ಕೆ ನೀವು ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ಮೇಡಮ್, ಪೃಥ್ವಿ ಅವರೇ ಬೇಕು ಅಂತ ಅವ್ರ ತಲೆಯಲ್ಲಿ ಇತ್ತು, ಅವ್ರು ಬಿಟ್ಟು ಬೇರೆ ಯಾವ ಇದು ಕೊಟ್ಟರು ಆಕ್ಟರ್ ಕೊಟ್ಟರು ಅವರು ಆಪ್ಷನ್ ಕೊಟ್ಟರು ನೋ ಅಂತಾನೆ ಹೇಳಿದ್ರು. ಏನ್ ಕಂಡ್ರಿ ಅವರಲ್ಲಿ ಅವರ ಯಾವ? ಆಕ್ಚುಲಿ ನನಗೆ ಪೃಥ್ವಿ ಸರ್ ಮೊದಲಿಂದನೂ ಪರಿಚಯ. ಅಂದರೆ ನಮ್ಮ ದಿಯಾ ಡೈರೆಕ್ಟರ್ ಅಶೋಕ್ ನಾನಿಬ್ರು ಬ್ಯಾಚ್ಮೇಟ್ಸ್, ಇಬ್ಬರು ಫ್ರೆಂಡ್ಸು. ಸರಿ, ನಾನು ಅಶೋಕ್ ಸೆಟ್ಗೆ ಹೋದಾಗೆಲ್ಲ ನಾನು ಪೃಥ್ವಿ ಸರ್ನ, ಅಂದರೆ ಈಗ ಒಬ್ಬೊಬ್ಬ ಡೈರೆಕ್ಟ್ರು ಒಬ್ಬೊಬ್ಬ ಹೀರೋನ ನೋಡೋ ಪರ್ಸ್ಪೆಕ್ಟಿವ್ಸ್ ಬೇರೆ ಇರುತ್ತೆ. ನಾನು ಪೃಥ್ವಿ ಸರ್ನ ಅವ್ರು ಯಾವತ್ತು ನಾನು ಅವ್ರನ್ನ ಲವರ್ ಬಾಯಿ ಅಥವಾ ಚಾಕ್ಲೇಟ್ ಬಾಯಿ, ನಾನು ಆ ಥರ ನನ್ನ ಕಣ್ಣು ಯಾವತ್ತೂ ಅವ್ರನ್ನ ನೋಡ್ತಾನೆ ಇರಲಿಲ್ಲ. ಅವ್ರು ನೋಡಿದಾಗೆಲ್ಲ ನನಗೇನೋ ಅಂದರೆ ಆ್ಯಕ್ಚುಲಿ ನನಗೆ ಕಮರ್ಷಿಯಲ್ ಸಬ್ಜೆಕ್ಟ್ಸ್ ಅಂದರೆ ಇಷ್ಟ. ಅವ್ರು ನೋಡಿದಾಗೆಲ್ಲ ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇರೋದು. ಆ್ಯಕ್ಚುಲಿ ಪೃಥ್ವಿ ಸರ್ಗೂ 2 ಕಥೆನೂ ಹೇಳಿದ್ದೆ, 2 ಆ್ಯಕ್ಷನ್ ಇಲ್ಲ, ನಾನು ಆ್ಯಕ್ಷನ್ ಇತ್ತು. ಅಂದರು ಸರ್ ಕತೆ ಚೆನ್ನಾಗಿದೆ, ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ಏನಾದ್ರು ಬೆಟರ್ಮೆಂಟ್ ಹೋಗೋಣ ಅಂತ ಅಂದರು. ಹಂಗಾಗಿ ನನಗೆ ಪೃಥ್ವಿ ಸರಲ್ಲಿ ನಾನು ಅವ್ರನ್ನ ಯಾವಾಗಲೂ ನಾನು ಮಾಸ್ ಅಪೀಲಲ್ಲೇ ನೋಡ್ತಾ ಇದ್ದ ಕಾರಣನೇ ಮೋಸ್ಟ್ಲಿ ಕೊತ್ತಲವಾಡಿ ಆಗಿರ್ಬೋದು ಅಂತ ಅನಿಸುತ್ತೆ. ಹೇಗೆ ಸರ್ ನೀವು ಅನ್ಕೊಂತಾರ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? 100ಕ್ಕೆ 1000% ಅಂತ ಹೇಳ್ಬೋದು. ಸರ್ ಎಲ್ಲ ಕತೆ ಹೇಳುತ್ತೆ, ಬಾಕಿ ಉಳಿಸ್ಯಾರೆ ನೀವು ಹೇಳಿ. ಇನ್ನೇನು ಆಗಸ್ಟ್ ಫಸ್ಟಿಗೆ ಬರುತ್ತೆ ಸರ್, ನೀವು ನೋಡಿ. ಇಲ್ಲಿ ನೋಡ್ರಿ, ಅವ್ರು ಹೆಂಗ್ ಗೊತ್ತಾ, ಟೀಮ್ ಎಲ್ಲ ನಾನು ಪ್ರೊಡ್ಯೂಸರ್ ಅಂದಾಗ ತುಂಬಾ ಭಯಭಕ್ತಿ ಕೆಲಸ ಮಾಡಿದ್ರೆ ಅದು ನಮ್ಮ ಬ್ಯಾನರ್ಗೆ ಮಾಡ್ಯವ್ರು ಹೇಳ್ಬೋದು, ಅವ್ರೊಬ್ರಿಗೆ ಗೊತ್ತಿದ್ದು. ಬಟ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಯಾರು ಕಷ್ಟ ಕೊಡದೆ ಅದು ಮಾಡೋದಿದೆಯಲ್ಲ, ಅದು ಪ್ರೀತಿಯಿಂದ ಕೆಲಸ ಮಾಡ್ಯವ್ರೆ ಅಂತ. ಈಗ ನಮ್ಮ ಬ್ಯಾನರ್ ಅಂತ ಗೊತ್ತಾದ್ಮೇಲೆ ಮಾಡೋರೆ ಅಂದ್ರೆ ಬಿಡಿ, ಯಶೋರ್ ಬ್ಯಾನರ್ ಅದಕ್ಕೆ ಮಾಡೋರೆ ಅಂತ ಹೇಳೋದು ಸಹಜ. ಹಂಗ್ ಮಾಡಿಲ್ಲ. ಅವ್ರಿಗೆ ಏನ್ ಕಷ್ಟ ಆಗ್ತಿತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಅವ್ರಿಗೂ ತರ್ತಿರ್ಲಿಲ್ಲ. ಅವ್ರು ನೀವು ಇದಕ್ಕೆ ಹೋಗ್ತಾ ಇರ್ಲಿಲ್ಲ? ನಾನು ಸೆಟ್ಟಿಗಲ್ಲ, ನನ್ನ ಆಫೀಸೇ ಖಾಲಿ ಮಾಡ್ಬಿಟ್ಟಿದ್ದೆ. ನಂದು ಆಫೀಸ್ ಇದೆ ಅಲ್ಲಿ, ಅಲ್ಲೇ ಇದ್ದಿದ್ದು ನಾನು. ಬೆಂಗಳೂರು ಹಾಸನಿಂದ ಬಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ಫ್ರೆಶ್ ಆಗಿ ಬೆಂಗಳೂರು ಕೆಲಸ ಮುಗಿಸ್ಕೊ ಓಡ್ತಾ ಇದ್ದೆ ಸಿನಿಮಾ ಮಾಡಕ್ ಮುಂಚೆ. ಬಟ್ ಇವರು ಮತ್ತೆ ಯಾವಾಗ ಸೀರಿಯಸ್ ಆಗಿ ಕೆಲಸ ಶುರುವಾಯ್ತು, ಕತೆ ಎಲ್ಲ ಆದ್ಮೇಲೆ ನಂದೆಲ್ಲ ಸೀರೆ ಬಟ್ಟೆ ಎಲ್ಲ ಅಲ್ಲಿತ್ತು. ಫುಲ್ ಕಾರಲ್ಲಿ ನಮ್ಮ ಡ್ರೈವರ್ ನಾವೆಲ್ಲ ಸಾಗಿಸಿ ಎಲ್ಲ ಬಂದ್ಬಿಟ್ವಿ. ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲಿ ಅಂತ. ಬಟ್ ನಾನು ಅಂತ ಗೊತ್ತಾಗುತ್ತೆ ಅಂತ ಅಲ್ಲಿಗೆ ಹೋಗ್ಲೇ ಇಲ್ಲ ನಾನು. ನೀವು ಅಂತ ಗೊತ್ತಾಗಿದ್ರೆ ಬಜೆಟ್ ಪೇಮೆಂಟ್ ಎಲ್ಲ ಜಾಸ್ತಿ ಆ ಥರ ಎಲ್ಲ ಏನಿಲ್ಲ. ನಾವು ಹಿಂಗೆ ಕೊಡಲ್ಲ, ಇನ್ನೂ ಯಾರಿಗೂ ಪೇಮೆಂಟೇ ಕೊಡ್ತಿರಲ್ಲ. ನಾನು ದುಡ್ಡಿನ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು. ನಮ್ಮ ಬ್ಯಾನರಲ್ಲಿ ಕೆಲಸ ಸಿಕ್ಕಿರೋದು ಹೆಚ್ಚು ಮಾಡಮ್ಮ ಅಂತಿದ್ದೆ, ಇವ್ರಿಗೂ ಕೊಡ್ತಿರ್ಲಿಲ್ಲ ನಾನು. ಬಟ್ ಡೈರೆಕ್ಟರ್ ಆಗಿದ್ರಿಂದ ಪೇಮೆಂಟ್ ಅಷ್ಟು ಕೊಡ್ಬೇಕಾಯ್ತು. ಇಲ್ಲ ಅಂದಾಗ ನಾನು ಹೇಳ್ತಿದ್ದೆ, ಅಮ್ಮ ನಾವೆಲ್ಲ ಕೆಲಸ ಮಾಡಿದ್ದೀವಮ್ಮ, ನಾವು ಆ್ಯಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿದ್ದೀವಿ, ಮಾಡಮ್ಮ ಸುಮ್ಮನೆ ಅಂತಿದ್ದೆ. ಬಟ್ ಅದು ಆ ಥರ ಅಲ್ಲ. ಬಟ್ ಇದೇ ಈ ಕಾರಣ, ನಮ್ಮ ಹೀರೋ ತುಂಬ ಸ್ಟ್ರಿಕ್ಟು ಮನೇಲಿ. ಅವ್ರಿಗೇನಂದ್ರೆ ಯಾರು ಸಿನಿಮಾ ಕೆಡಿಸ್ಬಾರ್ದು. ಆಮೇಲೆ ಸುಮ್ಮನೆ ನನಗೆ ಇಷ್ಟೊಂದು ಕಲ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ಲ. ಬೇರೆ ಎಲ್ಲ ನನ್ನ ತುಂಬ ಒಪ್ಕೊತಾನೆ. ಅಡುಗೆ ಇರ್ಬೋದು, ವ್ಯವಹಾರ ಇರ್ಬೋದು. ತೋಟ ತಗೊಳ್ಳುವಾಗ ಅವ್ನು ಬರಲೇ ಇಲ್ಲ, ನಿಂಗೆ ಇಷ್ಟನ ನೀನು ತಗೋ ಅಂತ. ಆಮೇಲೆ ಬಂದು ನೋಡಿ ಖುಷಿ ಪಡ್ತಾನೆ. ಅವ್ನಿಗೆ ಒಳಗಡೆ ಗೊತ್ತು, ಅವ್ನಿಗೂ ಗೊತ್ತು, ನನಗೂ ಗೊತ್ತು. ಯಾಕೆ ಅಮ್ಮ ಆರಾಮಾಗಿರ್ಲಿ, ಇದೆಲ್ಲ ಯಾಕೆ ಬೇಕು ಅಮ್ಮನಿಗೆ, ಹೊರಗಡೆ ಎಲ್ಲ ನೋಡಿರ್ತಾನಲ್ಲ, ಆ ಥರ ಅವನಿಗೂ ಅನಿಸಿರುತ್ತೆ. ಬಟ್ ನಮ್ಗೇನಂದರೆ ನಾವೇನಾದರೂ ಮಾಡೋಣ, ಏನು ಸಾಕು ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಇನ್ನೇನಾದರೂ ಮಾಡೋಣ, ನಾವು ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಣ. ಯಶೋಮಾರ್ಗ ಆ್ಯಕ್ಚುಲಿ ನಾನೇ ಮಾಡಿಕೊಟ್ಟಿದ್ದೆ ಅವ್ನಿಗೆ, ಯಶಿಗೆ ಎಲ್ಲ ನನ್ನದೇ ಪ್ಲ್ಯಾನು. ಯಶೋಮಾರ್ಗ ಆಗಿದ್ದೆ ನನ್ನಿಂದ, ಯಾಕೆಂದರೆ ನಾವು ಡೈರೆಕ್ಟ್ ದುಡ್ಡು ಕೊಟ್ಟರೆ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ ಇಂದ. ಬಟ್ ಆ ಥರದ ಥಿಂಕಿಂಗ್ ಎಲ್ಲ ನಂಗೆ ತುಂಬ ಇದೆ. ಮನೇಲಿ ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ. ಬಟ್ ಸಪೋರ್ಟ್ ಮಾಡಿದ ತಕ್ಷಣ ಯಾರೂ ಹೀರೋ ಆಗಲ್ಲ. ಅವನು ಕುದುರೆ ಅಲ್ಲೋಗಿ ನಿಂತರೂ ನೀರು ಅದೇ ಕುಡಿಬೇಕು, ಎಷ್ಟದೇ ಹಾರ್ಡ್ ಬಟ್ ಅದೇ ಥರದಲ್ಲಿ ಮಾಡಿದ್ದೀವಿ, ತೊಂದರೆ ಇಲ್ಲ. ಬಟ್ ಈಗ ಅವ್ನು ಖುಷಿ ಪಡ್ತಾನೆ, ಅವನೇನು ಅನ್ನಲ್ಲ ಹಂಗೆ. ಬಟ್ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನಮ್ಮ ಮನೇಲಿ ಅವನಿಗೇನಿಲ್ಲ. ನನಗೆ ಗೊತ್ತು, ನಾನು ಹೋಗಿ ನನ್ನ ಇಷ್ಟ ಅಂದರೆ ಹೊಟ್ಟೋಗ್ತಾನೆ. ಬಟ್ ಆ ಮಟ್ಟಕ್ಕೆ ನಾವು ಇಟ್ಕೊಂಡಿಲ್ಲ, ಅವನು ಇಟ್ಕೊಂಡಿಲ್ಲ. ಬಟ್ ಇಷ್ಟು ಧೈರ್ಯ ಮತ್ತು ಇಷ್ಟು ಕಾನ್ಫಿಡೆನ್ಸ್ ಬರೋದಕ್ಕೆ ಯಾರು ಮಸ್ಕೊಳ್ತೀನಿ? ನಮ್ಮ ತಂದೆ. ನಾವು ಹುಟ್ಟುಗುಣ ಅದು, ಇಲ್ಲಿಂದ ಬಂದಿರೋದಲ್ಲ. ನಮ್ಮ ಪೂರ್ವಜರು ರೈತರು. ನಾವು ಇವತ್ತು ನಿನ್ನೆ ಅವ್ರ ಅಪ್ಪನ ಮದುವೆ ಆಗಿ ಅಥವಾ ಅವರೇ ಇದು ಸ್ಮೂತ್ ಜನ, ನಮ್ಮ ಮನೆಯವರು. ನಾವೆಲ್ಲ ಸ್ಟ್ರಾಂಗ್ ಜನ. ನಮ್ಮ ತಂದೆ ಮನೆ ಕಡೆಯವರೆಲ್ಲ ಹಂಗೇನೆ, ನಾವಿರೋದೇನು. ಈಗ ನೆಕ್ಸ್ಟ್ ಶರಣ್ದು ಮಾಡ್ತಾ ಇದೀನಿ ಅಂದ್ರಲ್ಲ, ಅದರದೆಲ್ಲ ಪ್ರಿಪ್ರೇಷನ್ ಎಲ್ಲ ಇದಾರಲ್ಲ, ಮಾಡ್ತಾರೆ. ಈಗ ಇನ್ನೂ ಜನ ಇದ್ದಾರಲ್ಲ ಸಖತ್ತಾಗಿ, ಎಲ್ರಿಗೂ ಹೇಳ್ಬಿಡ್ತೀವಿ ಫೋನಲ್ಲಿ. ಶರಣ್ ನನಗೆ ತುಂಬಾ ಕ್ಲೋಸು. ಹೆಂಗೆ ಅಂದ್ರೆ ಒಂಥರ ಮನೆ ಮಗನ್ ತರ ಅವನು. ಇದು ಮಾಡಕ್ ಮುಂಚೆ ನಾನು ಮನೆಗೆ ಹೋಗಿದ್ದೆ ಒಂದ್ ದಿವಸ. ಇದೇನು ಇಲ್ಲ, ಇವ್ರು ಯಾರು ಬಂದಿಲ್ಲ ಅವ್ರ ಮನೆಗೆ. ಅವ್ರ ವೈಫು ನಮ್ಮೂರ್ ಕಡೆಯವರು. ಸುಮ್ನೆ ಅವ್ರ ಅಮ್ಮ ಮನೆಗೆ ಹೋಗಿದ್ದೆ, ಏನೋ ಊರಿಂದ ಹಣ್ಣೆಲ್ಲ ತಂದಿದ್ದೆ, ಅವ್ರ ತಾಯಿ ಕೊಡಕ್ ಹೋಗಿದ್ದೆ. ಅವಾಗ ಶರಣ್ ಮನೆಗೆ ಕರ್ಕೋದ್ರು. ಶರಣ್ ಅಮ್ಮ ಬರ್ತಾವ್ರೆ ಅಂದ್ರೆ ಅವ್ರ ವೈಫು ಬಿರಿಯಾನಿ ಎಲ್ಲ ಮಾಡಿದ್ರು. ತಿಂತ ಮಾಮೂಲಿ ಗೊತ್ತಲ್ಲ ಅವ್ನು ಶರಣ್ ಜೋಕ್ಸು. ಆಮೇಲೆ ಹಿಂಗೆ ನಾನು ಒಂದ್ಸತಿ ಹೇಳಿದೆ, ನಾನು ಬರ್ಬೇಕು ಕಣೋ, ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಅಮ್ಮ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದ್ದ. ಅಂದರೆ ನೀವು ಬಂದರೆ ನಾನು ಬರ್ತೀನಿ ಅಂತ. ಅವನೊಂಥರ ಫ್ರೆಂಡ್ಲಿ, ಸೆಟ್ಟಲ್ಲಿ ತೊಂದರೆ ಕೊಡಲ್ಲ. ನಮ್ಗೆ ಏನು ಗೊತ್ತಾ, ಹೀರೋಗಳು ಅಂದರೆ ಹೀರೋಗಳ ಥರ ಇರಬೇಕು. ಅವ್ರಿಗೆ ಏನು ಬೇಕು ಕೇಳ್ಬೋದು, ಈ ಕಿರಿಕೆಲ್ಲ ಮಾಡಬಾರ್ದು. ನನಗೆ ಅದು ಇಷ್ಟ ಇಲ್ಲ. ನಾನು ನೋಡಿದ್ದೀನಿ, ಕೆಲವೆಲ್ಲ ಗೊತ್ತಿದೆ ನನಗೆ. ಬಟ್ ಹೀರೋ ಏನು ಬೇಕಾದ್ರೂ ಹೀರೋ ಥರ ಇರಲಿ. ಶರಣ್ ಹೆಂಗೆ ಗೊತ್ತಾ, ಅವನು ಟೀನು ಇಸ್ಕೊಳ್ಳೋ ಸೆಟ್ಟಲ್ಲಿ.
ಆಮೇಲೆ ಅವನು ಎಷ್ಟು ಹೇಳಿದ್ದಾನೆ, ಎಷ್ಟು ಜೊತೆ ಕೆಲಸ ಮಾಡಿದ್ದಾನೆ ಚರಣ್. ಅವನು ಹೆಂಗೆ ಅಂದ್ರೆ ಸಿನಿಮಾ ಫ್ಯಾಷನ್ ಅವನು. ಅಂಥವ್ರಿಂದ ಒಂದು ಮಾಡೋಣ, ನಾವಿನ್ನೂ ABCD ಬರಿತಾ ಇದ್ದೀವಲ್ರಿ, ಇಂಥವ್ರಿಂದ ಒಂದಷ್ಟು ಮಾಡಿಕೊಂಡು ಆಮೇಲೆ ಹೋಗೋಣ ದುಡ್ಡಿಗೆ. ಎಲ್ಲರೂ ಎಷ್ಟಕ್ಕೆ ಸಿನಿಮಾ ಮಾಡಲ್ವಾ ಅಂತಾರೆ, ದುಡ್ಡು ಬೇಡವಾ? ಎಷ್ಟಕ್ಕೆ ಸಿನಿಮಾ ಮಾಡೋಕ್ಕೆ ನಾನು ಹೇಳಲ್ವಾ, ಅವನು ಏನು ಅಂತ ನಂಗೆ ಗೊತ್ತು, ಅದರಿಂದ ಅವ್ನ ಬಜೆಟ್ ನನ್ನ ತಲೆಯಲ್ಲಿದೆ. ನೋಡೋಣ ಒಂದಿನ. ಗೋಪಾಲಕೃಷ್ಣ ದೇಶಪಾಂಡೆ ಅವರು ಒಂದು ಸಿನಿಮಾನ ಇಲ್ಲಿಂದ ಬೇಕಾದರೂ ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನಮ್ಮ ಕ್ರಾಫ್ಟ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದೊಂದು ತುಂಬ, ಈಗ ನಾನು ಥಿಯೇಟರ್ ಮಾಡಿಲ್ಲ, ಫಾರ್ಮಲ್ ಎಜುಕೇಷನ್ ನನಗೆ ಆ್ಯಕ್ಟಿಂಗಲ್ಲಿ ಇಲ್ಲ. ಸೊ ಈ ಥರ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಕಲಿಯುವಂಥದ್ದು. ಸೊ ನನಗೆ ಒಂಥರ ತುಂಬ ದೊಡ್ಡ ವರ್ಕ್ಶಾಪ್ ಆದಂಗೂ ಆಯಿತು ಈ ಸಿನಿಮಾ. ಆ್ಯಂಡ್ ದೇಶಪಾಂಡೆ ಸರ್ ನನಗೆ ಬಹಳ, ನಾನು ತುಂಬ, ನಾವು ಜೊತೆಲೇ ಜಿಮ್ ಮಾಡ್ತೀವಿ, ಒಂದೇ ಏರಿಯಾದಲ್ಲಿ ಇರೋದು. ನಾನು ಭಾಳ ಇಷ್ಟಪಡುವಂಥ ವ್ಯಕ್ತಿ. ಆ್ಯಂಡ್ ಈ ಸಿನಿಮಾ ನೀವು ಹೇಳ್ದಂಗೆ ಟ್ರೈಲರ್ ನಿಮ್ಗೆ ಹೇಗೆ ಅನಿಸ್ತು, ಸಿನಿಮಾ ನೋಡಿದಾಗ್ಲೂ, ಸಿನಿಮಾ ನೋಡಿ ಬಂದ ಮೇಲೆ ನನ್ನ ಪಾತ್ರಕ್ಕಿಂತ ಜಾಸ್ತಿ ಅಥವಾ ಎಲ್ಲರ ಪಾತ್ರಕ್ಕಿಂತ ಜಾಸ್ತಿ ದೇಶಪಾಂಡೆ ಸರ್ ಅವರ ಪಾತ್ರ ನೆನಪಲ್ಲಿ ಉಳಿಯುತ್ತೆ, ಕಾಡುತ್ತೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಇಲ್ಲ ನಾನು ಫಸ್ಟ್ ಕತೆ ಕೇಳಿದ್ನಲ್ಲ ರೀ, ಇದಕ್ಕೆ ಅಚ್ಚುತ್ತನ್ನ ಹಾಕೋಣ ಅಂತ ಐಡಿಯಾ ಕೊಟ್ಟೆ ಇವ್ರು ತಗೊಳ್ಳಿಲ್ಲ. ಇವ್ರನ್ನ ನಾನು ನೋಡಿರ್ಲಿಲ್ಲ ದೇಶಪಾಂಡೆ ಅವ್ರನ್ನ. ಅಂದ್ರೆ ಇತ್ತೀಚಿನ ಸಿನಿಮಾ ಸ್ವಲ್ಪ ಹಾಸನಲ್ಲಿ ಇದ್ದಿದ್ರಿಂದ ನಾನು ಸ್ವಲ್ಪ ಕಡಿಮೆ. ಅದೇ ಸ್ವಲ್ಪ ನಾನು 7 ವರ್ಷ ಆಯ್ತು ಹಾಸನ್ಗೆ ಹೋಗಿ, ಅಲ್ಲಿ ಬ್ಯುಸಿ ಇರ್ತೀನಿ, ಹಂಗಾಗಿ ಇಂಟರ್ವ್ಯೂಸ್ ಅಷ್ಟೇ ನೋಡು. ಇವ್ರಿಗೆ ನಾನು ಅಚ್ಚುತ್ತನ್ನೇ ಕೊಟ್ಟಿದ್ದೆ ಆ ಪಾತ್ರಕ್ಕೆ, ಇದಕ್ಕೆ ಅಚ್ಚುತ್ತನ್ನ ಹಾಕೋಣ ಅಂತೆಲ್ಲ ಕೊಟ್ಟೆ. ಇವರು ಇಲ್ಲ ನನಗೆ ದೇಶಪಾಂಡೆ ಯಾರು ಹೇಳಿದ್ರು, ಆಯ್ತು ನೋಡಿ, ಯಾಕೆಂದ್ರೆ ಅವ್ರಿಗೊಂದು ಇರುತ್ತೆ. ಈಗ ಪೃಥ್ವಿ ಹಾಕೋಬೇಕು ಅಂದಾಗ ನಾನು ಯಾರನ್ನೂ ಕೊಟ್ಟರು ಅವ್ರಿಗೆ ಇಷ್ಟ ಆಗಲ್ಲ. ಪೃಥ್ವಿ ಹತ್ರ ಅವ್ರೇನೋ ನೋಡಿರ್ತಾರೆ, ಬಟ್ ನಾನು ಟೆಸ್ಟ್ ಮಾಡೋಕೆ ಕೇಳೋದು ಅವ್ರನ್ನ, ಅವ್ರು ಎಷ್ಟು ಬುದ್ಧಿಯಾಗಿದ್ದಾರೆ, ಅವ್ರು ಯಾವ ಥರ ಆ್ಯಕ್ಟ್ರನ್ನ ಸೆಲೆಕ್ಟ್ ಮಾಡ್ತಾರೆ ನೋಡಿ. ಹೆಚ್ಚೋ ಕಡಿಮೆನೋ ಅದು ಬೇರೆ, ಒಂದು ಸಿನಿಮಾಗೆ ಆಗ್ಬೇಕಂದ್ರೆ ನೀವು ಕೊಡಲೇಬೇಕು. ನೀವು ಉಳಿಸ್ತೀನಿ ಅಂತ ಹೋದಾಗ ನೀವೆಲ್ಲ ಒಂಥರ ಕೆಟ್ಟೋಗುತ್ತೆ ಅಂತ ಗೊತ್ತು ನನಗೆ. ಆ ಕ್ವಾಲಿಟಿಗೆ ನೀವು ಮೆಂಟಲಿ ಪ್ರಿಪೇರ್ ಆಗೇ ಬಂದಿರ್ತೀರಿ. ನಾವು ಪ್ರೊಡ್ಯೂಸರ್ ಹಂಗೇನೆ, ನಾವು ಅದರಿಂದ ಅನುಭವ ಆಗಿದೆ. ಏಕೆಂದರೆ ನಮ್ಮನೇಲಿ ಆ್ಯಕ್ಟ್ರ್ ಇದ್ದಾರಲ್ಲ, ಅವ್ರ ಟೇಸ್ಟ್ ನಮಗೆ ಗೊತ್ತಲ್ಲ. ಹಾಗಾಗಿ ನೀವು ಸುಮ್ಮನೆ ದುಂದು ವೆಚ್ಚ ಮಾಡೋದಾಗಲಿ ಅಥವಾ ಆ್ಯಕ್ಟಿಂಗನ್ನ ವೇಸ್ಟ್ ಮಾಡೋದಾಗಲಿ ಅಲ್ಲ. ಬಟ್ ಅದು ಅವ್ರು ಕೇಳಿದೆ ನಾನು ಅಚ್ಚುತ್ತನ್ನ ಅಂತ. ಅವ್ರಿಗೆ ಏನು ಅನ್ನಿಸ್ತೋ ಇಲ್ಲ ಬೇಡ ಅಮ್ಮ ಅಂದರು. ಸರಿ ಮತ್ತೆ ಯಾರನ್ನ ಹಾಕ್ತೀರಮ್ಮ ಅಂದರು. ಅವ್ರನ್ನ ತುಂಬ ಹೋಗಿ 1 ತಿಂಗಳು 1.5 ತಿಂಗಳು ಅಪ್ರೋಚ್ ಮಾಡಿ ಅವರಿಂದ 1 ತಿಂಗಳು ಶೂಟಿಂಗ್ ಮುಂದಕ್ಕೆ ಹೋಯ್ತು. ಆಯ್ತಪ್ಪ ಪರವಾಗಿಲ್ಲಮ್ಮ, ನಮಗೇನು ಅರ್ಜೆಂಟ್ ಇಲ್ಲ ಮಾಡಿ ಅಂದರು, ಮಾಡಿದ್ರು. ಬಟ್ ಇದೇ ಮಾತು ನಾನು ಹೇಳಿದೆ, ಈಗ ಹೀರೋಗೆ ಪಾತ್ರ ಚೆನ್ನಾಗಿದೆ, ಆದರೆ ಇನ್ನೊಬ್ಬ ಹೀರೋ ಇವರು ಅಂತ ಹೇಳಿದೆ. ಇನ್ನೊಬ್ರು ಈಕ್ವಲ್ ಯಾರು ಮಾಡ್ತಾರೋ ಪುಣ್ಯವಂತರು ಮಾಡಬೇಕು ಅಂತ ಹೇಳಿದೆ. ಹೇಳ್ರಿ ಅದನ್ನ ನಾನು ಹೇಳಿದ್ದ. ಯೂಶುವಲ್ ಆಗಿ ಹೀರೋ ಮಾಡಿದಾದ್ಮೇಲೆ ಮತ್ತೊಂದು ಆಪೋಸಿಟ್ ಇರೋದ್ರೆ ಇನ್ನೊಂದು ಪಾತ್ರ ಸ್ವಲ್ಪ ಔಟ್ಶೈನ್ ಮಾಡ್ತಿದೆ ಅಂತ ಅಂದ್ರೆ ಅದೊಂದು ಇನ್ಸೆಕ್ಯೂರಿಟಿ ಇಲ್ಲ. ನಾನು ಅದನ್ನ ಆ ಥರ ತಗೊಳ್ಳಲ್ಲ. ನನಗೆ ಯೂಶಲಿ ನಾನು ಕತೆ ಸೆಲೆಕ್ಟ್ ಮಾಡಿದಾಗಲೂ ನನಗೆ ಅಲ್ಲಿ ನನ್ನ ಪಾತ್ರವೇ ಹೈಲೈಟ್ ಆಗಬೇಕು ಅನ್ನೋದಿಲ್ಲ, ಕತೆ ಹೈಲೈಟ್ ಆಗಬೇಕು ಅಷ್ಟೇ. ಇವ್ರು ಅದೇ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಈಗ ರಾಜೇಶ್ ನಟನ್ ಸರ್ ಪಾತ್ರ ನೋಡಿದ್ರು ಕೂಡ ಅದು ಕೂಡ ತುಂಬ ಇಂಪಾರ್ಟೆಂಟ್ ಪಾತ್ರನೇ. ಮಾನ್ಸಿ ಸುಧೀರ್ ಮ್ಯಾಮ್ ಅವರ ಪಾತ್ರ ನೋಡಿದ್ರು ಕೂಡ ಅದು ಕೂಡ ಇಂಪಾರ್ಟೆಂಟ್ ಪಾತ್ರ. ಪ್ರತಿ ಪಾತ್ರಕ್ಕೂ ಅದರದ್ದೇ ಡೆಪ್ತ್ ಕೊಟ್ಟಿದ್ದಾರೆ. ಬಟ್ ದೇಶಪಾಂಡೆ ಸರ್ ಅಂತಹ ದೈತ್ಯ ಪ್ರತಿಭೆ ಬಂದಾಗ ಅವರ ಆ ಪಾತ್ರ ಯಾವುದೇ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದ್ದು ಅದು ಇನ್ನೂ ಜಾಸ್ತಿ ಒಂದು ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಸೊ ಯಾವ ಪಾತ್ರ ಹೈಲೈಟ್ ಆದರೂ ಸಿನಿಮಾ ಹೈಲೈಟ್ ಆದಂಗೆ. ಸೊ ಹಾಗಾಗಿ ಅದೆಲ್ಲ ಏನೂ ಇಲ್ಲ, ಆ ಥರ ಇನ್ಸೆಕ್ಯೂರಿಟಿ ಇಲ್ಲ. ಇನ್ನು ಪ್ರತಿ ಸಿನಿಮಾದಲ್ಲಿ ಕಲಿಯುವಂಥದ್ದು ಜಾಸ್ತಿ ಇದೆ. ಆ್ಯಂಡ್ ದೇಶಪಾಂಡೆ ಸರ್ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ಆ ಸಿನಿಮಾ ಆದಮೇಲೆ ಅವ್ರು ನನಗೆ ಭಾಳ ಕ್ಲೋಸ್ ಆದರು. ಅವರಿಂದ ತುಂಬ ಕಲಿತಾ ಇದ್ದೀನಿ, ದಿನಂಪ್ರತಿ ನಾವು ಮಾತಾಡ್ತೀವಿ. ಸೊ ಒಂಥರ ಅದೆಲ್ಲ ಒಂದು ಟೇಕ್ ಅವೇ ಅಲ್ಲ ನನಗೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಅವ್ರ ಫ್ಯಾನ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಮೊನ್ನೆ ಟೆಕ್ನಿಕಲ್ ಶೋ ನೋಡಿದಾಗಲೂ ನಾನು ನನ್ನನ್ನು ನೋಡೇ ಇಲ್ಲ, ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಸೊ ಹಾಗಾಗಿ ಐ ಆಲ್ಸೋ ಸೆಲೆಬ್ರೇಟ್ ದಟ್ ಪರ್ಫಾರ್ಮೆನ್ಸ್. ಸೊ ಅದಕ್ಕೆ ತೊಂದರೆ ಮೊಗ್ಗಿನ ಮನಸ್ಸಲ್ಲಿ ಎಷ್ಟೊತ್ತು ಮಾಡಿದ್ದಾನೆ ಲಾಸ್ಟ್ವರೆಗೂ. ಆದರೆ ಪಾತ್ರ ಮುಖ್ಯ. ಇವ್ರದ್ದು ಪಾತ್ರ ತುಂಬ ಚೆನ್ನಾಗಿದೆ. ಇವ್ರು ಹೀರೋನೇ, ವಿಲನ್ ಹೀರೋ ಆಗೋಕ್ಕಾಗಲ್ಲ. ಇಷ್ಟೇ ಉದ್ದ ಪಾತ್ರ ಇರ್ಬೋದು, ಆದರೆ ಇವ್ರು ಹೀರೋ, ಅವ್ರು ವಿಲನ್. ಅದಂತೂ ನಿಜ ತಾನೆ. ಹೀರೋ ಆಗಿ ವಿಲನ್ ಆಗೋಕ್ಕಾಗಲ್ಲ. ನಾವು ಈಗ ಕೊಡ್ಬೋದು ಅವ್ರಿಗೆ ಮಾಡಿ ವಿಲನ್ ಅಂತ, ಆದರೆ ಹೀರೋ ಆಗೋಕ್ಕಾಗಲ್ಲ ಗೋಪಾಲ್ ಅವರು. ಇವರೇ ಹೀರೋ. ಇದನ್ನ ನೀವು ಯಾಕೆ ಹೇಳ್ಕೊಡ್ತೀರಾ ಅವ್ರಿಗೆ? ಮೈಂಡ್ ಯಾಕೆ ಇಂಥದ್ದು ನೀವು ಇಂಥವೆಲ್ಲ ಯಾಕೆ ಗೊತ್ತಾದ್ರೆ ಹೇಳ್ಬಾರ್ದು. ನಮ್ಮ ಡೈರೆಕ್ಟ್ರು ಹಂಗ್ ಮಾಡಕ್ ನಾವ್ಯಾರು ಇರೋದು? ಹಂಗೆಲ್ಲ ನಾವೆಲ್ಲ ನೋಡ್ಕೊಂಡ್ಬಂದ್ಬಿಟ್ಟಿದೀವಿ, ಜಗತ್ ನೋಡಿದೀವಿ. ನಾವು ಯಾರನ್ನ ಎಲ್ಲಿ ಕಟ್ ಮಾಡ್ತಾರೆ, ಯಾರಿಗೆ ಎಷ್ಟು ಪಾತ್ರ ಕೊಟ್ಟವ್ರು ಅದೆಲ್ಲ ನೋಡೋಷ್ಟು ಕೆಪಾಸಿಟಿ ಅನ್ನಿಸ್ಬೋದು. ಅಮ್ಮ ಈಸಿಯಾಗಿ ಕೂತವ್ರೆ ಅಂತ ಅಷ್ಟು ಈಸಿಯಾಗಿ ಕೂತ್ಕೊಳ್ಳೋದು. ಪ್ರೊಡ್ಯೂಸರಿಂದ ಕಲ್ತಿದ್ದೇನೆ, ಮತ್ತೆ ನಿಮ್ಮ ಜರ್ನಿಗೆ ಇದು ಎಷ್ಟು ಇದೆ
ಸ್ಟ್ರೆಸ್ ಆಗುತ್ತೆ. ಯಾಕಂದರೆ ಅವ್ರು ಮಾತಾಡ್ತಿರೋ ಪ್ರತಿಯೊಂದು ಮಾತು ಕೂಡ ಭಾಳ ಸೂಕ್ಷ್ಮ ಮತ್ತು ಅಷ್ಟೇ ಇಂಟೆಲೆಕ್ಚುವಲ್ ಇದೆ. ಸೊ ನೀವು ಅವರಿಂದ ಕಲ್ತಿದ್ದೇನೆ ಆಸ್ ಡೈರೆಕ್ಟರ್, ಯಾಕಂದರೆ ಅವ್ರೀಗ ಮುಖ್ಯ ಅವ್ರ ಡೈರೆಕ್ಷನ್ ಮಾಡೋದೇನೋ ಗೊತ್ತಿಲ್ಲ, ಆ ರೇಂಜ್ಗಳು ಮಾತಾಡ್ತಾರೆ. ನಾನು ನೀವು ಕೊಟ್ಟರು ಮಾಡಲ್ಲ, ಅಷ್ಟೊಂದು ಅಡ್ಡಿ ಅಲ್ಲ ನಾನು, ನೀವು ಹೇಳಿದ್ರಿ ಅಂತ ಡೈರೆಕ್ಷನ್ಗೆ ಹೋಗಲ್ಲ. ಅಂದರೆ ಮೊದಲನೇದು ಏನಂದರೆ ಅಮ್ಮ ನನಗೆ ಫಸ್ಟ್ ಸಿನಿಮಾ ಕೊಟ್ಟಾಗ ಹಾಕಿದ್ದು ಒಂದು ಕಂಡೀಷನ್ ಏನಂದರೆ ಸಿನಿಮಾ ಯಾವಾಗಲೂ ಸುತ್ತಬಾರ್ದು, ಸಿನಿಮಾ ಸುತ್ತಬಾರ್ದು. ಏನಂದರೆ ಬಡ ಅಂತ ಸುತ್ತಿ ಏನೋ ಒಂದು ಪ್ರೆಸೆಂಟ್ ಮಾಡಬಾರ್ದು. ಬಿಕಾಸ್ ಆಫ್ ಮನೆ ಪ್ರೊಡಕ್ಷನಿಂದ ಬಂದಾಗ ಏನೇ ಮಾಡಿದ್ರು ಎಷ್ಟರಿಗೆ ಹೋಗುತ್ತೆ. ಹಾಗಾಗಿ ಆ ಜವಾಬ್ದಾರಿ ನಮಗೂ ಇತ್ತು. ಅವರಿಂದ ಅಂದರೆ ಒಂದು ಸಿನಿಮಾಗೆ ಏನು ನ್ಯಾಯ ಒದಗಿಸ್ಬೇಕು, ನಿರ್ಮಾಪಕರುಗಳು ಒಬ್ಬ ಡೈರೆಕ್ಟ್ರಿಗೆ ಅಂದರೆ ಹಂಗಂತ ದುಂದುಬೆ ಚೆಕ್ ಮಾಡೋದಲ್ಲ, ಕತೆಗೆ ಅಥವಾ ಕತೆ ಒಳ ಸೀನ್ಸ್ಗೆ ಏನು ಕೊಡಬೇಕು. ಸೊ ಅದಕ್ಕೆ ಅಮ್ಮ ನಾನು ಅವರೇ ಹೇಳಿದ್ದಾರೆ, ಎಷ್ಟೊಂದು ನಾನು ಸಾಂಗ್ ಶೂಟ್ ಮಾಡಬೇಕಾದ್ರೆ ಅಥವಾ ಇನ್ನೇನೋ ಮಾಡ್ಬೇಕಾದ್ರೆ ಫ್ರೇಮ್ಗೆಲ್ಲೂ ಮೋಸ ಮಾಡಬೇಡ, ನೀನು ಜನ ಬೇಕಾ ಇನ್ನೂ ತಗೋ, ಬಟ್ ಫ್ರೇಮಿಗೆ ಮೋಸ ಮಾಡಬೇಡ ಅಂತ ಹೇಳೋರು. ಸೊ ಆ ಸಿನಿಮಾ ಮೇಲಿರೋ ಪ್ಯಾಷನ್ ನನಗೆ ತುಂಬ ಇಷ್ಟ ಆಗಿದೆ. ಎರಡು ಥರ ಮಾಡ್ಬೋದು ನೀವು, ತಿಳಿಸಾರು ಮಾಡ್ಬೋದು, ಬಿರಿಯಾನಿನೂ ಮಾಡ್ಬೋದು, ಆದರೆ ಟೇಸ್ಟ್ ನಿಮ್ಮದು. ಯಾವ್ದು ಮಾಡ್ತೀರಾ ಅಂತ ನೀವು ಡಿಸೈಡ್ ಆಗಿ ಕಿಚನ್ಗೆ ಹೋಗ್ಬೇಕು. ಅದೇ ಥರ ಸಿನಿಮಾ ಮಾಡೋಕ್ಕೆ ಹೋದಾಗ ದುಡ್ಡು ಉಳ್ಸೋಣ ಅಂತ ಅಲ್ಲ, ಹಂಗಂದ್ಬಿಟ್ಟು ಎಕ್ಸ್ಟ್ರಾ ತುರ್ಕೋದು ಅಲ್ಲ. ಈಗ ನೀವು ಸುಮ್ಮನೆ ಸಾಂಗ್ ತುರ್ಕಿದ್ರೆ ಚೆನ್ನಾಗಿರಲ್ಲ. ಬಟ್ ನಾನು ತುಂಬ ಕೇಳಿದೆ ಅವ್ರನ್ನ, ರೀ ಸಣ್ಣದೊಂದು ಪಾತ್ರ ಬರುತ್ತಲ್ಲ ಅದಕ್ಕೆ ನೋಡೋಣ ಯಾರು ಹಾಕೋಣ ರೀ, ಕರ್ಸ್ತೀನಿ ನೋಡ್ರಿ, ಲಕ್ಷ್ಮಿ ಕೊಡೋಣ ಅಂದೆ. ಅದ್ಯಾರೋ ಮಾತು. ಆಮೇಲೆ ಅವ್ರು ನನ್ಗೆ ಏನು ಮಾಡೋರು ಗೊತ್ತಾ, ಒಂದು ಫೋಟೋ ಕಳಿಸ್ಬಿಡೋರು. ಈಗ ಈ ಪಾತ್ರ ಹಿಂಗಿರ್ಬೇಕಮ್ಮ, ಇಂಥದ್ದು ಯಾಕ್ರಿ ಅವ್ರನ್ನ ಹುಡುಕ್ತಿದ್ರೆ ಇನ್ಯಾರನ್ನ ಒಳ್ಳೆಯವ್ರು ಹಾಕೋಣ ಅಂದ್ರೆ, ಅಮ್ಮ ನನಗೆ ಈ ಪಾತ್ರ ಹಿಂಗಿರುತ್ತೆ ಅಂತ ಅವ್ರದ್ದೊಂದು ಯಾವುದೋ ಒಂದು ಅಡ್ವರ್ಟೈಸ್ ಫೋಟೋ ಅಂದ್ಕೊಳ್ಳಿ, ಒಂದು ನನಗಾಗಿ ಅಲ್ಲಿ ಬಂದ್ಬಿಡೋದು, ಇವ್ರು ಕೇಳ್ತಾರದು ಈ ಥರಪ್ಪ. ಸರಿಯಪ್ಪ, ಸುಮಾರು ಆಪ್ಷನ್ ಮಾಡಿದ್ದೀವಿ, ನಾವೇನು ಈಸಿಯಾಗಿ ಪಾತ್ರ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಇಬ್ಬರು ಮಾತಾಡ್ಕೊಂಡು, ಅವ್ರು ಯಾರೇ ಅವ್ರ ಹೆಸರು ಮಾಸ್ಟ್ರು ತೊಗೊಂಡ್ಮೇಲೆ ರಘುರಾಮ್ ಅವ್ರನ್ನ ನಾನು ಯಾವುದೋ ಸೀರಿಯಲಲ್ಲಿ ನೋಡಿ, ಸಿನಿಮಾಲೇನೋ ನೋಡಿದ್ದೆ. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದೆ, ಅವ್ರು ಓಕೆ ಆದರೆ ಇವ್ರಿಗೂ ಗೊತ್ತಿತ್ತಂತೆ ಅವರು. ಆಮೇಲೆ ಅವ್ರ ಹೆಸರು ಗೊತ್ತಿರಲಿಲ್ಲ. ಆಮೇಲೆ ಅವರು ಯಾರೋ ಅವರು ಪೂರ್ಣಿಮನಪ್ಪ ಅಪೂರ್ವ, ಆ ಅಮ್ಮ ಹಳ್ಳಿ ಸಿಸ್ಟಮ್ಗೆ ಇವ್ರು ತಾಯಿ ಪತ್ರ ಮಾಡಿದ್ಯಲ್ಲ, ಆ ಅಮ್ಮ ಎಂಥದೋ ಬ್ಲೌಸ್ ಎಂಥದೋ ಸೀರೆ ಹಾಕೊಂಡು ನಿಜವಾದ ಹಳ್ಳಿ ಥರ ಮಾಡುತ್ತೆ ನೋಡಿ, ಅವ್ರನ್ನ ಹಾಕಿ ಅಂದೆ, ಅದನ್ನು ಒಪ್ಕೊಂಡ್ರು. ಅವೆರಡೇ ಒಪ್ಕೊಂಡಿರೋದು, ನನ್ನ ಯಾವುದು ಒಪ್ಕೊಂಡಿಲ್ಲ. ಅದಕ್ಕೇನು ನಾನು ಅಂದೆ, ನೋಡಿಯಪ್ಪ ನಿಮ್ಮ ಖುಷಿ ಅಂತ. ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ಯಾಕೆಂದರೆ ನಮ್ಮ ಮನೇಲಿ ಅದೊಂದು ವಿಷಯ ಇದೆ, ಯಾರು ಫೋರ್ಸ್ ಮಾಡಬಾರ್ದು. ಅದು ನಮ್ಮ ಮನೇಲಿ ನಾವು ಬೆಳೆಸ್ಕೊ ಬಂದಿದ್ದೀವಿ. ಬಟ್ ಹಂಗಂತ ರಿಸಲ್ಟ್ ಏನು ಸುಮ್ಮನೆ ತೊಗೊಳಲ್ಲ ನಾವು, ನೀಟಾಗಿ ರಿಸಲ್ಟ್ ತಗೋತೀವಿ. ರಿಸಲ್ಟಿಗೆ ನಾವು ರೆಡಿಯಾಗಿರ್ತೀವಿ. ಇದು ಬೇಕಾ ಇದು ತೊಗೊಳ್ಳಿ, ಅದು ಬೇಕಾ ಅದು ತೊಗೊಳ್ಳಿ. ಆಮೇಲೆ ಅವರು ಕಡೆಗೆ ಹೇಳೋರಮ್ಮ ಇದಕ್ಕೆ ಈ ರೈಟು ಇದಕ್ಕೆ ಈ ರೈಟ್ ಯಾವ್ದು ಮಾಡೋಣ ಅಂತ. ನಾನು ಹೇಳ್ತಾ ಇದ್ದೆ, ನೀವಾದರೆ ಯಾವುದಕ್ಕೆ ಹೋಗ್ತೀರಾ ಅಂತ ಇದಕ್ಕೆ ಹೇಳ್ತಿದ್ದೆ, ಹೇಳ್ತಿದ್ರು. ಆಮೇಲೆ ಇಬ್ಬರು ಕಾಂಪ್ರಮೈಸ್ ಮಾಡ್ತಿದ್ವಿ. ಇವಾಗ ನೀವು ಬಜೆಟ್ ಪ್ಲಾನ್ ಮಾಡಿರ್ತಾರೆ ಸಿನಿಮಾ ಶುರು ಮಾಡ್ತೀನಿ ಮುಂಚೆ, ಅಂದರೆ ಒಂದು 5 ಕೋಟಿನ 5 ಕೋಟಿ ಅಥವಾ 5ರಿಂದ 5 ನಮ್ಮ ಸಿನಿಮಾ ನೀವು ನೋಡಿದ್ರೆ ಬುದ್ಧಿವಂತರಾದ್ರೆ ಹೇಳಿ, ಎಷ್ಟು ಕೋಟಿ ಖರ್ಚಾಗಿರ್ಬೋದು, ರಫ್ ಆಗಿ ನೋಡಿದಿರಲ್ಲ ಹೇಳಿ, ನೋಡೋಣ ಹೇಳಿ ನೀವು ಇಷ್ಟೆಲ್ಲ ಸಿನಿಮಾ ಹೇಳ್ಕೊಡ್ತೀನಿ. ಅಲ್ಲ ಹೇಳಿ, ಇದಕ್ಕೆ ಉತ್ತರ ಹೇಳಿ. ಆಮೇಲೆ ಟ್ರೇಲರ್ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಫುಲ್ ಊಟ ಮಾಡೋದ್ರೇನೆ ಗೊತ್ತಾಗಲ್ಲ. ಅಂದ್ರೆ ಗೊತ್ತಾಗುತ್ತಲ್ರಿ ರೈಟ್ಸ್ ಎಷ್ಟು, ತುಪ್ಪ ಎಷ್ಟು ಅಂತ ಒಂದು ಅಂದಾಜು ಹೇಳ್ಬೋದಲ್ರಿ. ಒಂದು ಊಟಕ್ಕೆ ಎಷ್ಟು ಖರ್ಚಾಗ್ಬೋದು. ಈಗ 500 ಜನಕ್ಕೆ ಅಡಿಗೆ ಮಾಡಬೇಕು ಅಂದ್ರೆ 500 ಜನಕ್ಕೆ ಅಡಿಗೆ ಮಾಡ್ಬೇಕು ಅಂತ ನನ್ನ ಕೇಳಿ, ನಾನು ಇಲ್ಲೇ ಕೊಟ್ಬಿಡ್ತೀನಿ. ಈಗ ಟ್ರೇಲರ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಒಳ್ಳೆ ರಿಚ್ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅಲ್ಲ ಕೇಳ್ತಾ ಇದ್ದೀರಾ, ಪಟ ಅಂತ ಕೇಳ್ತಾ ಇದ್ದೀರಾ, ನಾನು ಕೇಳ್ತೀನಿ. ನಂಗೆ ಅಲ್ಲ ಒಂದು ಐಡಿಯಾದಲ್ಲಿ ಹೇಳಿ, ಹೆಚ್ಚು ಕಮ್ಮಿ ಹೇಳಿ ನೋಡೋಣ. ಏನೋ ಒಂದು ಅದೇ ಹೇಳಿದ್ನಲ್ಲ, ರ್ಯಾಂಡಮ್ ಆಗಿ ಹೇಳಿದಾಗ ಏನ್ ಹೇಳ್ತಾರೆ ಗೊತ್ತಾ, ಏನೋ ಒಂದು 3 ಕೋಟಿ ಇರ್ಬೋದು. ಹೌದಾ, ಬುದ್ಧಿವಂತರು ಬಿಡಿ. ನಾನು ತತ್ತೀನಿ 3 ಕೋಟಿಗೆ ಅಂತ ಪಿಕ್ಚರ್ ಮಾಡ್ಕೊಡ್ಬೇಕು. ಅದನ್ನ ಹಿಂಗೆ ಹೇಳ್ತೀರಾ? ಇರ್ಲಿ ಬಿಡಿ ಪಾಪ, ನೀವೇನೋ ಹೇಳಿದ್ರಿ, ಬಟ್ ಹೇಳಿ ಇವಾಗ. ಅಲ್ಲ ಮೇಡಮ್, ಈಗ ಏನೋ ಒಂದು ಬಜೆಟ್ ಮೈಂಡ್ ಅಲ್ಲಿ ಇರುತ್ತೆ ಶುರು ಆಗ್ತಿನ ಮುಂಚೆ, ಆ ಬಜೆಟ್ ಎಕ್ಸಿಡ್ ಆಗಿದೆಯಾ ಅಥವಾ ಆ ಬಜೆಟ್ ಅಲ್ಲೇ ಮಾಡಿ ಅದೆಲ್ಲ ಕೇಳಬಾರ್ದು. ನಾವು ಹೇಳೋದು ಬಜೆಟ್ ಕೇಳ್ತಾರೆ, ನಾವು ಅದು ಹೇಳಲ್ಲ. ಎಕ್ಸ್ಟ್ರಾ ಆಯ್ತು ಕಮ್ಮಿ ಆಯ್ತು ಹೇಳೋದು ಬೇಡ. ಸಿನಿಮಾ ಮಾಡಿದ್ವಿ, ಸಿನಿಮಾ ನೋಡಿ, ಎಕ್ಸ್ಟ್ರಾ ಆಯ್ತು ಕಡಿಮೆ ಆಯ್ತು. ನಾವು ಯಾವಾಗ್ಲೂ ಹೆಂಗ್ ಗೊತ್ತಾ, ಅಪ್ರೂವ್ ಆಗೋದು ಯಾವ್ದಕ್ಕಾಗಬೇಕು ಅಂತ ಗೊತ್ತು, ಯಾವ್ದಕ್ ಜಾಸ್ತಿ ಆಗ್ಬೇಕು ಅಂತ ಗೊತ್ತು, ಯಾವ್ದಕ್ ಕಡಿಮೆ. ಒಂದು ಸಿನಿಮಾ ಮಾಡಕ್ ಕೊಟ್ಟಾಗ ನಿಮ್ಗೆ ಹೆಚ್ಚು ಕಡಿಮೆ ಅಂತ ಲಾಗೆ ಆಗುತ್ತೆ. ನೀವು ಯಾವತ್ತೂ ನೀವು ಅನ್ಕೊಂಡಿದ್ದಿಂದ ಕಡಿಮೆ ಬರುತ್ತೆ ಅನ್ನೋದು ದಡ್ತನ. ಈಗ ನಾವು ಇಷ್ಟರಲ್ಲೇ ಮಾಡಬೇಕು ಅಂದ್ರೆ ಅವ್ರು ಅಷ್ಟು ಮಾಡೋಕ್ಕೂ ರೆಡಿ ಇರ್ತಾರೆ ಡೈರೆಕ್ಟ್ರು. ಈಗ ಒಂದು ಸಾಂಗ್ ರಿಚಾಗಿ ಬರಬೇಕು ಅಥವಾ ಸಾಂಗ್ ಇಂಥವರೇ ಬರ್ಕೊಡ್ಬೇಕು, ಇಂಥವ್ರ ಹತ್ರನೇ ಎಲ್ಲ. ಆಮೇಲೆ ಲೈಟ್ಸ್ ಎಲ್ಲ ಕಾಸ್ಟ್ಲಿ ಲೈಟ್ಸ್ ಎಲ್ಲ ಬೇಕು ಅಂತ ಅವೆಲ್ಲ ಇರುತ್ತೆ. ಅದು ಈಗಿನ ಮಾರ್ಕೆಟ್ ಗೊತ್ತಲ್ಲ ನಿಮಗೆ, ಹಂಗಾಗಿ ಅದು ಯಾವತ್ತೂ ಕಡಿಮೆ ಆಗಲ್ಲ ನಿಮಗೆ. ನಮ್ಮಂಥವ್ರು ಮಾಡಿದಾಗ ಕಮ್ಮಿ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದೇನಿದ್ರು ಜಾಸ್ತಿನೇ ಆಗಿರುತ್ತೆ. ಹಂಗೆ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಅಲ್ಲ ಗೊತ್ತಾಯ್ತು, ಅದಕ್ಕೆ ನಾನು ಕೇಳಿದ್ದು. ಈಗ ಅಲ್ಲ, ನೀವು ಮೊದಲು ಬಜೆಟ್ ಹೇಳ್ಬಿಟ್ಟು ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗಲಿಲ್ಲ. ಎರಡು ಹೇಳ್ಬೇಕು, ನನ್ನ ತೋರಿಸಿ, ನನ್ನ ಸಿನಿಮಾ ತೋರಿಸಿ ಹೇಳಿ, ನಾನು ಹೇಳ್ಬಿಡ್ತೀನಿ. ಯು ಎ ಬಂದಿದೆ